ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಈ ಒಂದು ವಿಡಿಯೋದಲ್ಲಿ ನಾವು ಬುಧ ಗ್ರಹರು ಸಿಂಹ ರಾಶಿ ಪ್ರವೇಶ ಆಗ್ತಾ ಇದ್ದಾರೆ, ಗೋಚಾರ ಲಗ್ನದ ಫಲಗಳು ಹೇಗಿರುತ್ತೆ ಅಂತ ನಾವು ನೋಡೋಣ. ಪ್ರತಿಯೊಬ್ಬರ ಜೀವನದಲ್ಲಿ ಬುಧ ಗ್ರಹ ತುಂಬಾ ಪ್ರಮುಖವಾದಂತಹ ಪಾತ್ರನ ವಹಿಸುತ್ತದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ದಿನನಿತ್ಯದ ಒಂದು ಜೀವನದಲ್ಲಿ ತುಂಬಾ ಮುಖ್ಯ. ಹಾಗೆ ಬುಧ ಗ್ರಹ, ಶುಕ್ರ ಗ್ರಹ, ಈ ಗ್ರಹಗಳು, ಸೂರ್ಯ ಗ್ರಹ ತಿಂಗಳಿಗೊಮ್ಮೆ ಪ್ರವೇಶ ಅಥವಾ ಮನೆಯ ಒಂದು ಪರಿವರ್ತನೆ ಅಥವಾ ಚೇಂಜಸ್ ಆಗ್ತಾ ಇರೋದ್ರಿಂದ ತುಂಬಾ ಮುಖ್ಯವಾದಂತಹ ಒಂದು ಇಂಪ್ಯಾಕ್ಟ್ ಇರುತ್ತೆ ಪ್ರತಿಯೊಬ್ಬರ ಲೈಫುಗಳಲ್ಲೂ. ಹಾಗಾಗಿ ನಿಮ್ಮ ದಶಾ ಭುಕ್ತಿ ಅಂತರ್ಭುಕ್ತಿ ಏನಾದ್ರೂ ಬುಧ ನಡೀತಿದ್ರೆ ಈ ಒಂದು ಫಲಗಳು ಇನ್ಸ್ಟೆಂಟ್ ಆಗಿ ಸಿಗುತ್ತೆ ನಿಮ್ಗೆ. ಆಗಸ್ಟ್ 30ನೇ ತಾರೀಕಿಂದ ನಿಮ್ಗೆ 15 ಸೆಪ್ಟೆಂಬರ್ ತನಕ ಬುಧ ಗ್ರಹರು ಸಿಂಹ ರಾಶಿಯಲ್ಲಿ ಇರ್ತಾರೆ. ಹಾಗಾಗಿ ಯಾರ್ಯಾರಿಗೆ ಯಾವ ಫಲ ಅಂತ ನೋಡೋಣ. ಲಗ್ನ, ಫಸ್ಟ್ ಲಗ್ನ ತಗೊಳ್ಳಿ. ಈಗ ಸೆಕೆಂಡ್ ಪಾಯಿಂಟ್, ಸಿಂಹ ರಾಶಿಯಲ್ಲಿ ಬುಧ ಪ್ರವೇಶ ಆಗ್ತಾ ಇರೋದ್ರಿಂದ ಸೂರ್ಯ ದಶ ಯಾರ್ಯಾರಿಗೆ ನಡೀತಿದೆ, ಶುಕ್ರ ದಶ ಯಾರ್ಯಾರಿಗೆ ನಡೀತಿದೆ, ಅದಾದ ನಂತರ ಮೇನ್ಲಿ ಕೇತು ದಶ ಯಾರ್ಯಾರಿಗೆ ನಡೀತಿದೆ, ರಾಹು ದಶ ಹಾಗೆ ಶನಿ ದಶ. ಸೂರ್ಯ ದಶ, ಶುಕ್ರ ದಶ, ಕೇತು ದಶ, ರಾಹು ದಶ, ಶನಿ ದಶ, ಈ ದಶಗಳು ನಡೆಯುವಂತಹ ವ್ಯಕ್ತಿಗಳು ತುಂಬಾನೇ ಅಲರ್ಟ್ ಆಗಿ ಇರಬೇಕಾಗುತ್ತೆ. ಯಾವ ವಿಚಾರದಲ್ಲಿ ನೋಡ್ತಾ ಹೋಗೋಣ ಬನ್ನಿ, ಯಾವ ವಿಚಾರದಲ್ಲಿ ಅಂತ ಹೇಳಿ. ಹಾಗೆ ನೀವೇನಾದ್ರೂ ಮೊದಲನೇ ಬಾರಿ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಪುನಃ ನಾನು ನೋಟಿಫಿಕೇಶನ್ ಅಪ್ಲೋಡ್ ಮಾಡಿದ ವಿಡಿಯೋಸ್ ನಿಮ್ಗೆ ಬರುತ್ತೆ. ನೋಡಿ, ಈ ಬಾರಿ ರಾಹು ಕೇತುಗಳು ಎಲ್ಲಿದೆ? ಸಿಂಹ ರಾಶಿಯಲ್ಲಿ ಕೇತು, ಹಾಗೆ ಕುಂಭ ರಾಶಿಯಲ್ಲಿ ರಾಹು ಇದೆ. ಈಗ ಶನಿ ವಕ್ರಗತರಾಗಿ ಅವರು ಕೂಡ ನಿಮ್ಗೆ ಪ್ರಭಾವನ ಬೀರ್ತಾ ಇದ್ದಾರೆ. ಎಲ್ಲಿ? ಮೀನ ರಾಶಿಯಲ್ಲಿ. ಇಲ್ಲಿ ಆಲ್ರೆಡಿ ಶನಿ ಗ್ರಹರು ವಕ್ರ ಆಗಿದ್ದಾರೆ. ಈ ಒಂದು 15 ಡೇಸ್ ಏನಿದೆಯಲ್ವಾ ಲೈಫಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ. ಯಾರ್ಯಾರಿಗೆ? ಸೂರ್ಯ ಮಹಾದಶ, ಶುಕ್ರ ಮಹಾದಶ, ಕೇತು ಮಹಾದಶ, ರಾಹು ಮಹಾದಶ, ಶನಿ ಮಹಾದಶ ನಡೆಯುವಂತಹ ವ್ಯಕ್ತಿಗಳಿಗೆ ದಶ. ದಶ ಅಲ್ಟಿಮೇಟ್ ಕಿಂಗ್ ಮೇಕರ್. ಹಿ ಕ್ಯಾನ್ ಡಿಸೈಡ್ ವೆದರ್ ಹೀರೋ ಆರ್ ಝೀರೋ. ದಶ ಲಾರ್ಡ್ ಹೀರೋನಾ ಝೀರೋನಾ ಅಂತ ಹೇಳಿ ದಶ ಅಧಿಪತಿನೇ ಫೈನಲಿ ಡಿಸೈಡ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಈ ಒಂದು ಪೀರಿಯಡ್ ಏನಿದೆಯಲ್ಲ, ಫಸ್ಟ್ ಆಫ್ ಆಲ್ ಈ ಪೀರಿಯಡ್ ಬ್ಯಾಡ್ ಅಂತ ತಗೊಳ್ಳಿ. ನಿಮ್ಮ ದಶ ಚೆನ್ನಾಗಿದ್ರು ಸರಿ, ಚೆನ್ನಾಗಿಲ್ಲ ಅಂದ್ರೂ ಸರಿ. ಈ ಒಂದು ಪೀರಿಯಡ್ ಬ್ಯಾಡ್ ಕ್ಯಾಟಗರಿಗೆ ತಗೊಳ್ಳಿ. ಯಾಕೆ ಅಂತ ಹೇಳ್ತೀನಿ. ಜಾತಕದಲ್ಲಿ ಬುಧ ಕೇತು ಕಾಂಬಿನೇಷನ್ ಇದ್ದಾಗ, ಅಥವಾ ಬುಧನ ನಕ್ಷತ್ರದಲ್ಲಿ ಅಥವಾ ಕೇತು ನಕ್ಷತ್ರದಲ್ಲಿ ಬುಧ, ಇವೆರಡು ಎಕ್ಸ್ಚೇಂಜ್ ಮಾಡ್ಕೊಂಡಾಗ್ಲೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ಬುಧ ಅಂದ್ರೆ ಬಿಸ್ನೆಸ್ಗೆ ಕಾರಕ, ಕಮ್ಯುನಿಕೇಶನ್ಗೆ ಕಾರಕ, ದಿನನಿತ್ಯದ ಒಂದು ವಹಿವಾಟುಗಳಿಗೆ ಕಾರಕ. ಅವನೇ ಡ್ಯಾಮೇಜ್ ಆದಾಗ, ಕೇತು ಅಂದ್ರೆ ಡಿಟ್ಯಾಚ್ಮೆಂಟ್, ಆ ಒಂದು ಡಿಪಾರ್ಟ್ಮೆಂಟ್ ಇಂದ ಡಿಟ್ಯಾಚ್ಮೆಂಟ್ ಆದಾಗ ಅನವಶ್ಯಕವಾದಂತಹ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಹೈಲಿ ಇರುತ್ತೆ. ಹಾಗಾಗಿ ಏನೇ ಆದ್ರೂ ಆಗಸ್ಟ್ 30ನೇ ತಾರೀಕಿಂದ ಸೆಪ್ಟೆಂಬರ್ 15 ತುಂಬಾ ಬ್ಯಾಡ್ ಇದೆ. ಅದಾದ್ಮೇಲೆ ಬುಧ ಗ್ರಹರು ಉಚ್ಚ ಆಗ್ತಾರೆ. ಅದು ನೆಕ್ಸ್ಟ್ ನೋಡೋಣ. ನಾವು ಫಸ್ಟ್ ಈ ಮೂವ್ಮೆಂಟ್ಗೆ ನೋಡ್ಕೊಳ್ಳೋಣ. ಈಗ ಮೇಷ ಲಗ್ನಕ್ಕೆ ಬನ್ನಿ. ನಾನು ಲಗ್ನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಈ ಬಾರಿ ಕೊಡ್ತಾ ಇರೋದ್ರಿಂದ ಲಗ್ನಕ್ಕೆ ಹೇಗಿದೆ ಅಂತ ನೋಡೋಣ. ಮೇಷ ಲಗ್ನಕ್ಕೆ ಬುಧ 3 ಮತ್ತು 6ನೇ ಮನೆ ಅಧಿಪತಿ 5ರಲ್ಲಿ ಕೂತ್ಕೋತಾ ಇದ್ದಾರೆ. ಸ್ಥಾನ ಬಲ, ಷಡ್ಬಲಗಳಲ್ಲಿ ಸ್ಥಾನ ಬಲ ಇಸ್ ಗುಡ್. 5th ಹೌಸ್ ಮರ್ಕ್ಯುರಿ ಇಸ್ ಗುಡ್. ಬಟ್ ಈ ಬಾರಿ ಏನಾಗ್ತಾ ಇದೆ? ರೂಲರ್ 8th ಲಾರ್ಡ್ ಜೊತೆ ಕೂತ್ಕೋತಾ ಇರೋದ್ರಿಂದ ದಯವಿಟ್ಟು ಮೇಷ ಲಗ್ನದವರು ಮಾನಸಿಕ ಪರಿಸ್ಥಿತಿಗೆ ರಾಶಿ ತಗೊಳ್ಳಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಲಗ್ನ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಮೇಷ ಲಗ್ನದವರಿಗೆ 3 ಮತ್ತು 6ನೇ ಮನೆ ಅಧಿಪತಿ ಕೇತು ಜೊತೆ ಕೂತ್ಕೋತಾ ಇದೆ. ರಾಹು ಕೂಡ ನೋಡ್ತಿದೆ. ಹಾಗಾಗಿ ಅನ್ವಾಂಟೆಡ್ ಪೇಪರ್ ವರ್ಕ್ ರಿಲೇಟೆಡ್, ಡಾಕ್ಯುಮೆಂಟ್ಸ್ ಆಗಿರಬಹುದು, ಅಥವಾ ಯಾವುದೇ ಅಗ್ರಿಮೆಂಟ್ ಆಗಿರಬಹುದು, ಹೊಸದಾಗಿ ಬ್ಯಾಂಕ್ ಲೋನ್ ಅಪ್ಲೈ ಮಾಡೋದಾಗಿರಬಹುದು, ಯಾವುದೇ ಬುಧನಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನ ಈ 15 ದಿವಸ ಮುಂದೂಡಿ ಡಿಸಿಷನ್ ತಗೋಬೇಡಿ. ಹಾಗೆ ಬುಧ ಬಂದು ನಿಮ್ಮ ಸೋದರ ಮಾವನಿಗೆ ಕೂಡ ಕಾರಕ, ನಿಮ್ಮ ಫ್ರೆಂಡ್ಸ್ಗೆ ಕಾರಕ, ನಿಮ್ಮ ಅಕ್ಕಪಕ್ಕ ಮನೆಯವರೊಟ್ಟಿಗೆನೆ ಕಾರಕ.
ಸೊ ಹಾಗಾಗಿ 3ನೇ ಮನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡ್ರೈವಿಂಗ್ ಮಾಡುವಾಗ ಹುಷಾರಾಗಿರಿ, ಕಮ್ಯುನಿಕೇಷನ್ ಡಿಪಾರ್ಟ್‌ಮೆಂಟ್‌ಗೆ ಹುಷಾರಾಗಿರಿ, ಸಿಗ್ನೇಚರ್‌ಗಳನ್ನ ಹಾಕುವಾಗ ತುಂಬಾ ಎಚ್ಚರಿಕೆಯಿಂದ ಇರಿ. ಯಾವುದಾದರೂ ಚೆಕ್ ಬೌನ್ಸ್ ಆಗೋದು ಅಥವಾ ನೀವು ಯಾರಿಗೋ ಚೆಕ್ ಕೊಡೋದು ಅಥವಾ ಜ್ಯುವೆಲರಿ ಪ್ಲೆಡ್ಜ್ ಮಾಡೋದು, 3ನೇ ಮನೇಲಿ ಗುರು ಕೂಡ ಅಲ್ಲೇ ಇದ್ದಾರೆ ನಿಮ್ಗೆ. ಸೊ ಹಾಗಾಗಿ ಎಲ್ಲಾ ವಿಭಾಗಗಳಲ್ಲಿ ಮೋಸ ಹೋಗ್ತೀರಾ. ಎಚ್ಚರಿಕೆಯಿಂದ ಇರಿ. ಹಾಗೆ 6ನೇ ಮನೆ ಅಧಿಪತಿ ಕೂಡನು ಅವ್ರೇ. ಈ 15 ದಿವಸ ಯಾವುದೇ ಕೇಸ್ ಫೈಲ್ ಮಾಡಬೇಡಿ, ನೋಟಿಸ್ ಕಳಿಸ್ಬೇಡಿ. ನೋಟಿಸ್ ಬಂದ್ರೆ ಅದಕ್ಕೆ ರಿಯಾಕ್ಟ್ ಮಾಡಬೇಡಿ. ಪೋಸ್ಟ್‌ಪೋನ್ ಮಾಡಿ 15 ದಿವಸ. ತುಂಬಾ ಬ್ಯಾಡ್ ಪೀರಿಯಡ್ ಇರೋದ್ರಿಂದ ಒಳ್ಳೆಯದಲ್ಲ. ಹಾಗೆ ಗ್ರಹಣ ಕೂಡ ಸಂಭವಿಸುತ್ತಾ ಇರೋದ್ರಿಂದ 7ನೇ ತಾರೀಕು ಇನ್ನೂ ಬ್ಯಾಡ್ ಸಿಚುಯೇಷನ್ ಅಂತಾನೆ ಹೇಳಬಹುದು. ಭ್ರಮೆಯಲ್ಲಿ ಡಿಸಿಷನ್ಸ್‌ನ ತಗೊಳ್ಳೋದು. ಇಲ್ಲಿ ತಗೊಳ್ಳೋ ನಿರ್ಧಾರಗಳು ಮುಂದಿನ ನಿಮ್ಮ ಜೀವನಗಳಲ್ಲಿ ತುಂಬಾ ತೊಂದರೆಗಳನ್ನ ತಂದೊಡ್ಡುತ್ತೆ. ಸೊ ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಇರಿ. ಯಾವುದೇ ಹೊಸ ಬಿಸ್ನೆಸ್ ಆಗಿರ್ಬೋದು, ಹೊಸ ವಿಚಾರವಾಗಿ ಆಗಿರಬಹುದು, ಹಣಕಾಸಿನ ವಿಚಾರವಾಗಿರಬಹುದು, ಮೀಡಿಯಾ ರಿಲೇಟೆಡ್ ಆಗಿರಬಹುದು, ಮಾತನಾಡುವಾಗ ಆಗಿರಬಹುದು, ಶೋಲ್ಡರ್ಸ್‌ಗೆ ಸಂಬಂಧಪಟ್ಟ ಹಾಗೆ ನರ್ವ್ಸ್ ರಿಲೇಟೆಡ್ ಆಗಿರ್ಬೋದು, ಯಾರಿಗಾದ್ರು ಗಾಲ್ ಬ್ಲಾಡರ್ ಹೆಲ್ತ್ ಇಶ್ಯೂಸ್ ಇದ್ರೆ ಆಗಿರಬಹುದು, ಕಿಡ್ನಿ ಸ್ಟೋನ್ಸ್ ಇದ್ರೆ ಆಗಿರಬಹುದು, ಆಪರೇಷನ್ಸ್ ಏನಾದ್ರು ಇದ್ರೆ 15 ದಿವಸ ಪೋಸ್ಟ್‌ಪೋನ್ ಮಾಡಿ. ಸೊ ಒಳ್ಳೆಯ ಸಮಯ ಅಲ್ಲ. ಪ್ರಮೋಷನ್ ಆಗಿರಬಹುದು, ಟ್ರಾನ್ಸ್‌ಫರ್‌ಗೆ ಹಣ ಕೇಳೋದಾಗಿರಬಹುದು, ನಿಮ್ಮ ಫೈಲ್ಸ್ ಮೂವ್ ಆಗೋಕ್ಕೆ ಹಣ ಕೇಳೋದಾಗಿರಬಹುದು ಯಾರಾದ್ರೂ, ಎಲ್ಲಾ ಘಟನೆಗಳಿಂದ ದೂರ ಇರಿ. ಅಷ್ಟೊಂದು ಒಳ್ಳೆಯ ಸೂಚನೆ ಅಲ್ಲ. ಹಾಗೆ ದಿನನಿತ್ಯದ ವ್ಯಾಪಾರ ವಹಿವಾಟುಗಳಲ್ಲಿ ಅಡೆತಡೆಗಳು ಹೆಚ್ಚಾಗುತ್ತೆ. ಕೈಗೆ ಬಂದಿದ್ದು ಬಾಯಿಗೆ ಬರೋದಿಲ್ಲ. ಈ ಒಂದು ಗಾದೆ ಇದೆಯಲ್ಲ, ಅದು ಈ 15 ದಿವಸ ಕ್ಲಿಯರ್ ಆಗಿ ವರ್ಕ್ ಆಗುತ್ತೆ. ಸೊ ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ವ್ಯವಹಾರಗಳನ್ನ ನೀವು ನಡೆಸಬೇಕಾಗುತ್ತೆ. ಇನ್ನು ರೈತರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ರೀತಿಯ ಹಸಿರು ಧಾನ್ಯಗಳಾಗಿರಬಹುದು ಅಥವಾ ಹಸಿರು ತರಕಾರಿಗಳಾಗಿರಬಹುದು, ಹಸಿರು ಸೊಪ್ಪುಗಳಾಗಿರಬಹುದು, 15 ದಿವಸ ರೇಟ್ ಕಡಿಮೆ ಇರೋದ್ರಿಂದ ಸೊ ನೀವು 15 ದಿವಸ ಆದ ನಂತರ ನೀವು ಸೊ ಅದನ್ನ ಸೇಲ್ ಅಥವಾ ಏನು ಬೆಳೆ ಫಲ ಬಂದಿದೆಯೋ ಅದ್ರ ಬಗ್ಗೆ ಗಮನ ಹರಿಸ್ಕೊಳ್ಳಿ. 15 ದಿವಸ ಟೈಮ್ ಚೆನ್ನಾಗಿಲ್ಲ. ಕ್ಲಿಯರ್? ಎಸ್. ನೆಕ್ಸ್ಟ್ ವೃಷಭ ಲಗ್ನಕ್ಕೆ ಬರೋಣ ಹೇಗಿದೆ ಅಂತ ಹೇಳಿ. 2ನೇ ಮನೆ ಅಧಿಪತಿ ಮತ್ತೆ 5ನೇ ಮನೆ ಅಧಿಪತಿ 4ನೇ ಮನೆಯಲ್ಲಿ ಸೊ ಕೇತು ಜೊತೆ ಕೂತ್ಕೋತಾ ಇದೆ. ಈ ಕಡೆ ರಾಹು ಕೂಡ ನೋಡ್ತಾ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಹೂಡಿಕೆ ಮಾಡೋದಾಗಿರಬಹುದು, ನಿಮ್ಮ ಸೇವಿಂಗ್ಸ್ ಆಗಿರಬಹುದು. ಸೊ ಬೇಡದ ವಿಚಾರವಾಗಿ ಸಡನ್ ಆಗಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋದು ಅಥವಾ ಸೊ ಅಡ್ವಾನ್ಸ್ ಮಾಡೋದು ತೋರಿಸ್ತಾ ಇದೆ. ದಯವಿಟ್ಟು ಮಾಡಬೇಡಿ. ಮಕ್ಕಳಿಗೆ ಎಜುಕೇಶನ್‌ಗೋಸ್ಕರ ಟ್ಯೂಷನ್‌ಗೆ ಹಾಕೋದು ಆಗಿರಬಹುದು ಅಥವಾ ಅವ್ರಿಗೆ ಡ್ಯಾನ್ಸ್ ಕ್ಲಾಸ್‌ಗೆ ಜಾಯಿನ್ ಮಾಡಿಸೋದು ಅಥವಾ ಜಿಮ್ ಆಗಿರ್ಬೋದು, ಅಕಾಡೆಮಿಕ್ ಆಗಿರಬಹುದು, ಸ್ಪೋರ್ಟ್ಸ್ ಆಗಿರಬಹುದು. ಮಕ್ಕಳ ವಿಚಾರದಲ್ಲಿ ಹಣ ಇನ್ವೆಸ್ಟ್ ಮಾಡುವ ಪರಿಸ್ಥಿತಿ ಬಂದ್ರೆ ಅಥವಾ ನಿಮ್ಮ ಮಕ್ಕಳು ಹಠ ಮಾಡ್ತಿದ್ದಾರೆ, ಬೈಕ್ ಬೇಕು ಅಥವಾ ಕಾರ್ ಬೇಕು ಅಥವಾ ಏನ್ ಅವ್ರಿಗೆ ಜ್ಯುವೆಲರಿ ಬೇಕು ಅಂತ ಹೇಳಿದ್ರೆ 15 ಡೇಸ್ ವೆಯ್ಟ್ ಮಾಡಿ. 15 ಡೇಸ್ ಆದ್ಮೇಲೆ ನೀವು ಡಿಸಿಷನ್ ತಗೊಳ್ಳಿ. ಕಂಪ್ಲೀಟ್ ಆಗಿ ಟ್ರಾನ್ಸಿಟ್ ಅಲ್ಲಿ ಶುಕ್ರ ಕೂಡ ಲಾಕ್ ಆಗಿದ್ದಾರೆ. ಅದ್ರ ಜೊತೆಗೆ ಬುಧ ಕೂಡ ಲಾಕ್ ಆಗ್ತಾ ಇದ್ದಾರೆ. ಸೊ ಒಂದು ಅಜ್ಞಾನದಿಂದ ಡಿಸಿಷನ್ಸ್‌ನ ತಗೋಬೇಕಾಗೋ ಪರಿಸ್ಥಿತಿ ಬರುತ್ತೆ. ಇಲ್ಲಿ ತಗೊಳ್ಳೋದು ಮುಂದಿನ ದಿನಗಳಲ್ಲಿ ಫಲವನ್ನ ಕೊಡೋದಿಲ್ಲ. ಹಾಗೆ 4ನೇ ಮನೆ ಬುಧ ಇಸ್ ನಾಟ್ ಗುಡ್. ಆದ್ರೂ ಸೊ ಮನೆಯ ವಿಚಾರವಾಗಿ ವೃಷಭ ಲಗ್ನದವರು ಮನೆಯ ವಿಚಾರವಾಗಿ ಅನವಶ್ಯಕವಾದಂತಹ ಕನ್ಸ್ಟ್ರಕ್ಷನ್‌ನ ಸ್ಟಾರ್ಟಪ್ ಮಾಡಬಹುದು ಅಥವಾ ಬಿಲ್ಡರ್‌ಗೆ ಅಥವಾ ಕನ್ಸ್ಟ್ರಕ್ಟರ್‌ಗೆ ಯಾರಿಗಾದ್ರೂ ನೀವು ಹಣ ಕೊಡಬಹುದು. ಅಗ್ರಿಮೆಂಟ್‌ಗಳನ್ನ ಮಾಡ್ಕೋಬಹುದು. ಇದು ಮುಂದೆ ತುಂಬಾ ಸರಿ ಕೇಳಿರ್ತೀರಲ್ವಾ? ಕನ್ಸ್ಟ್ರಕ್ಟರ್ ಅಥವಾ ಬಿಲ್ಡರ್ ಹಣ ತಗೊಂಡು ಓಡೋದ್ರು ಅಥವಾ ಚೀಟಿ ಹಣದ ವಿಚಾರಗಳಲ್ಲಿ ತೊಂದರೆ ಅಥವಾ ಬ್ಯಾಂಕ್‌ಗಳಲ್ಲಿ ಸೊ ಬ್ಯಾಂಕ್ ವಿಚಾರವಾಗಿ ಬ್ಯಾಂಕಲ್ಲಿ ಕಳ್ಳತನ ಈ ತರ ಎಲ್ಲ ಗಮನಿಸ್ತೀರಲ್ಲ? ಈ ಘಟನೆಗಳು ಕೂಡ ಈ 15 ಡೇಸ್ ಹೆವಿ ಸಂಭವಿಸೋದ್ರಿಂದ ಬೆಸ್ಟ್ ಹೋಲ್ಡ್ ಮಾಡಿ. ಕ್ಲಿಯರ್? ಹಾಗೆ ಆರೋಗ್ಯದ ವಿಚಾರದಲ್ಲಿ ಚೆಸ್ಟ್‌ಗೆ ಸಂಬಂಧಪಟ್ಟ ಹಾಗೆ ಬ್ರೀತಿಂಗ್ ಇಶ್ಯೂಸ್ ಅಥವಾ ಹಾರ್ಟಲ್ಲಿ ಹೋಲು ಅಥವಾ ಹಾರ್ಟ್‌ಗೆ ಸಂಬಂಧಪಟ್ಟ ಹಾಗೆ, ಚೆಸ್ಟ್‌ಗೆ ಸಂಬಂಧಪಟ್ಟ ಹಾಗೆ, ಅಸ್ತಮ ಏನಾದ್ರೂ ಇದೆ, ಈ ಎಲ್ಲಾ ವಿಭಾಗಗಳಲ್ಲಿ ಹೆಚ್ಚು ಗಮನ ಕೊಡಿ. ಆಲ್ರೆಡಿ ಅಲ್ಲೇ ಯಾರಿದ್ದಾರೆ? ಸೂರ್ಯ ಕೂಡ ಇದ್ದಾರೆ. ಸೊ ಒಂದು ಒಳ್ಳೆ ಸಿಚುಯೇಷನ್ ಅಲ್ಲ. ತಾಯಿಯ ಆರೋಗ್ಯದಲ್ಲಿ ತುಂಬಾ ಎಚ್ಚರಿಕೆಯನ್ನ ನೀವು ವಹಿಸ್ಬೇಕಾಗುತ್ತೆ. ಹಾಗೆ ಸಡನ್ ಆಗಿ ನಿಮಗೆ ಈ 15 ದಿವಸ ಒಂದು ಬ್ಲಾಕ್ ಡಾಟ್ ಅಥವಾ ಬ್ಲಾಕ್ ಮಾರ್ಕ್ ಏನ್ ಹೇಳ್ತೀವಿ, ಕೆಟ್ಟ ಹೆಸರು, ಅನವಶ್ಯಕವಾದಂತಹ ವಿಚಾರವಾಗಿ ಕುಟುಂಬದಲ್ಲೇ ಆಗಿರಬಹುದು, ನಿಮ್ಮ ಮೇಲೆ ಬ್ಲೇಮ್ ಅಥವಾ ಒಂದು ಅಪವಾದ ಬರುವ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಈ 15 ಡೇಸ್ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ರೆಮಿಡೀಸ್ ಏನಿಲ್ವಾ? ಮಾತಾಡುವಾಗ ಅಲರ್ಟ್ ಆಗಿರೋದೇ ರೆಮಿಡಿ. ಒಬ್ಬೊಬ್ರಿಗೂ ವೈಯಕ್ತಿಕ ಜಾತಕದಲ್ಲಿ ಒಂದೊಂದು ಗ್ರಹದ ಪ್ರಭಾವ ಇರೋದ್ರಿಂದ ರೆಮಿಡೀಸ್ ಕಂಪಲ್ಸರಿ ಕೊಡ್ಲಿಕ್ಕಾಗೋದಿಲ್ಲ.
ಅದಕ್ಕೆ ಬುಧನ ರೆಮಿಡಿ ಏನ್ ಮಾಡ್ಕೋಬೇಕು ನೀವು? ವಿಷ್ಣು ಸಹಸ್ರನಾಮ ಪಠನೆ ಮಾಡಿ. ಪ್ರತಿಯೊಬ್ರುನು. ಮಂತ್ರ ಎಲ್ಲ ಪಠನೆ ಮಾಡಕ್ಕಷ್ಟು ಶಕ್ತಿ ಇಲ್ಲ ಅಂತ ಹೇಳಿದ್ರೆ, ಅಟ್‌ಲೀಸ್ಟ್ ಸಮಾಧಾನವಾಗಿ ಯಾವುದೇ ಡಿಸಿಷನ್‌ನ ತಗೋಬೇಡಿ. ಸಿಂಪಲ್. ಈ ಕಡೆ ರೆಮಿಡಿ ಮಾಡಕ್ಕೂ ಆಗೋದಿಲ್ಲ, ಈ ಕಡೆ ಸಿಂಪಲ್ ಆಗಿರೋಕ್ಕೂ ಆಗೋದಿಲ್ಲ ಅಂದ್ರೆ ಕಷ್ಟ ಆಗುತ್ತಲ್ವಾ? ಹಾಗಾಗಿ. ಫೈನ್. ನೆಕ್ಸ್ಟ್ ಮಿಥುನ ಲಗ್ನದವ್ರಿಗೆ ಹೇಗಿದೆ ನೋಡೋಣ. ಲಗ್ನಾಧಿಪತಿ ತೃತೀಯದಲ್ಲಿ, ಅದು ಕೇತು ಜೊತೆ. ಸೊ ಹೇಗಿರುತ್ತೆ ಒಂದು ಪ್ರಭಾವ 15 ದಿವ್ಸ? ಬೇಡದ ವಿಚಾರವಾಗಿ ಅವರು ನಿಮ್ಮ 4ನೇ ಮನೆ ಅಧಿಪತಿ ಕೂಡ. ತಾಯಿಯ ಜೊತೆ ಅಥವಾ ತಾಯಿ ಸಮಾನರು ಅಥವಾ ಸಮಾಜದಲ್ಲಿ ನೀವೇನಾದ್ರೂ ಪೊಲಿಟಿಕಲ್ ಅಲ್ಲಿದ್ರೆ ಒಂದು ಪಬ್ಲಿಕ್ ಅಲ್ಲಿ ಅನವಶ್ಯಕವಾದಂತಹ ಕೆಟ್ಟ ಹೆಸರು ಬರುವ ಸಾಧ್ಯತೆ ಇದೆ. ಎಚ್ಚರಿಕೆ. ನೆಕ್ಸ್ಟ್ ಮೀಡಿಯಾ ಡಿಪಾರ್ಟ್ಮೆಂಟ್ ಅಲ್ಲಿ ನ್ಯೂಸ್ ವಿಚಾರವಾಗಿ ಸ್ಟಾರ್ಟಿಂಗ್ ಫೇಕ್ ನ್ಯೂಸ್ ಅಥವಾ ಅದರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲದೆ ಇರುವಂತಹ ನ್ಯೂಸ್ ಬರುತ್ತೆ. ಅದಾದ್ಮೇಲೆ ಕರೆಕ್ಷನ್ ಆಗುವ ಸಾಧ್ಯತೆ ಕೂಡ ಇದೆ. ಹಾಗೆ ಮೀಡಿಯಾ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ಪ್ರತಿಯೊಬ್ರು, ಅದು ಪುಟ್ಟ ಮೀಡಿಯಾದಿಂದ ದೊಡ್ಡ ಮೀಡಿಯಾದ ತನಕ ಕೂಡನು ಸೊ ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ. 3ನೇ ಮನೆ ಬುಧ ಇಸ್ ವೆರಿ ಗುಡ್, ಬಟ್ ಕೂತಿರೋದು ಯಾರ ಜೊತೆ? 6th ಲಾರ್ಡ್ ಜೊತೆ. ಸೊ ಹಾಗಾಗಿ ನಿಮ್ಮ ತಮ್ಮ ಅಥವಾ ತಂಗಿಗೆ ಅಥವಾ ನಿಮ್ಮ ಸಿಬ್ಲಿಂಗ್ಸ್‌ಗೆ ಸೊ ಏನಾಗುತ್ತೆ, ಶೋಲ್ಡರ್‌ಗೆ ಸಂಬಂಧಪಟ್ಟ ಹಾಗೆ ನರ್ವ್ ರಿಲೇಟೆಡ್ ಅಥವಾ ಕೈಯಲ್ಲಿ ಏನಾದ್ರು ಕಟ್ ಆಗೋದು ಅಥವಾ ಕಟ್ ಮಾಡ್ಕೊಳ್ಳೋದು, ಶೋಲ್ಡರ್ ಕಟ್ ಮಾಡ್ಕೊಳ್ಳೋದು ತೋರಿಸ್ತಾ ಇದೆ. ಹಾಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ಪೇಪರ್ಸ್, ಸೊ ಡಾಕ್ಯುಮೆಂಟ್ಸ್, ಸೊ ಖಾತಾ, ಪಾಣಿ ಇದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ ತೋರಿಸ್ತಾ ಇದೆ. ಮೀಟಿಂಗ್ಸ್ ಏನಾದ್ರು ಇದೆ, ಸೊ ಕೂತ್ಕೊಂಡು ಡೀಲ್ ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ನಾಟ್ ಎ ಗುಡ್ ಟೈಮ್. ಸೊ ಹಾಗಾಗಿ ಆದಷ್ಟು 15 ಡೇಸ್‌ನ ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಮಾಡಿ, ಹೋಲ್ಡ್ ಮಾಡಿ ಮೂವ್ ಆಗಿ. ಫ್ರೆಂಡ್ಸ್‌ಗೆ ಯಾರಿಗಾದ್ರೂ ಹಣ ಕೊಟ್ಟಿದ್ರೆ ಹಣ ಬರ್ತಾ ಇಲ್ಲ, ಅವ್ರ ಮೇಲೆ ಕೇಸ್ ಹಾಕ್ತೀನಿ, ಅವ್ರಿಗೆ ನೋಟಿಸ್ ಕಳಿಸ್ತೀನಿ, ಈ ಪೀರಿಯಡ್ ಒಳ್ಳೇದಲ್ಲ, ವೆಯ್ಟ್ ಮಾಡಿ. ಹಣ ಬರುತ್ತೆ, ಆದರೆ ಟೈಮ್ ಹಿಡಿಯುತ್ತೆ. ಯಾಕಂದ್ರೆ ಸೆಕೆಂಡ್ ಹೌಸ್ ಅಲ್ಲಿ ಇರುವಂತಹ ಗ್ರಹಗಳನ್ನ ನೋಡ್ಬೇಕಾಗುತ್ತೆ. ಥರ್ಡ್ ಹೌಸ್ ಅಗೈನ್ ಫೋರ್ತ್‌ಗೆ ಹೋಗುತ್ತೆ, ಫಿಫ್ತ್. ಸೊ ಲಿಬಿರಾಗ್ ಬರೋವರ್ಗುನು ಫಂಡ್ ರಿಲೀಸ್ ಆಗಲ್ಲ, ಬಟ್ ಹೋಲ್ಡ್ ಮಾಡಿ. ಅಷ್ಟೊಂದು ಒಳ್ಳೆ ಸಮಯ ಅಲ್ಲ. ಮನೆ ರೆಂಟ್, ಮನೆ ಲೀಸ್, ಫ್ಲಾಟ್ ಖರೀದಿ, ಭೂಮಿ ಖರೀದಿ ಈ ವಿಚಾರಗಳಲ್ಲಿ ಯಾರಾದರೂ ಪೇಪರ್ ರಿಲೇಟೆಡ್ ವರ್ಕ್ಸ್‌ನ ವೆರಿಫಿಕೇಶನ್ ಮಾಡಿ ಮುಂದೆ ಹೋಗ್ಬೇಕಾಗುತ್ತೆ. ಕೆಲಸ ಈಸಿಯಾಗಿ ಆಗೋದಿಲ್ಲ, ತಲೆಬಿಸಿ ಹೆಚ್ಚಾಗುತ್ತೆ. ಹಾಗಾಗಿ ನೋಡ್ಕೊಳ್ಳಿ. ಹಾಗೆ 4th ಲಾರ್ಡ್ ಕೂಡ ನಿಮ್ಮ ಲಗ್ನಾಧಿಪತಿ ಮತ್ತೆ 4ನೇ ಮನೆ ಅಧಿಪತಿ ಆಗಿರೋದ್ರಿಂದ 4th ಹೌಸ್‌ನ ನಾವು ಕಂಫರ್ಟ್ ಝೋನ್, ವೆಹಿಕಲ್ಸ್, ಹೌಸ್, ಮದರ್, ಒಂದು ಸೊಸೈಟಿ ಏನ್ ತಗೋತೀವಿ, ಕಾರ್ ಡ್ರೈವಿಂಗ್ ಮಾಡುವಾಗ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ. ಹಾಗೆ ಎಸ್ಪೆಷಲಿ 4 ವೀಲರ್ ನಾನು ಮಾತಾಡ್ತಾ ಇರೋದು. ಸೊ 4 ವೀಲರ್ಸ್‌ಗೆ ಸಂಬಂಧಪಟ್ಟ ಹಾಗೆ ಗಾಡಿ ಡ್ಯಾಮೇಜ್ ಆಗೋದು ತೋರಿಸ್ತಿದೆ ಅಥವಾ ಅನ್‌ವಾಂಟೆಡ್ ಸೊ ಖರ್ಚು ತೋರಿಸ್ತಾ ಇದೆ ವೆಹಿಕಲ್‌ಗೆ ಸಂಬಂಧಪಟ್ಟ ಹಾಗೆ. ಹಾಗೆ ಮನೆ ರಿನೋವೇಷನ್ ಅಥವಾ ಮನೆಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಐಟಮ್ಸ್ ತಗೊಂಡ್ ಬರ್ಬೇಕು ಅಂದ್ರೆ ಈ ಪೀರಿಯಡು ಒಳ್ಳೆಯದಲ್ಲ. ಬೆಟರ್ ಹೋಲ್ಡ್ ಮಾಡಿ. ತಂದ್ರೂ ನೀವು ವಾಪಸ್ ಮಾಡ್ತೀರಾ. ಕ್ಲಿಯರ್? ಯೆಸ್. ನೆಕ್ಸ್ಟ್ ಕರ್ಕಾಟಕ ಲಗ್ನಕ್ಕೆ. ಸೊ ಕರ್ಕಾಟಕ ಲಗ್ನಕ್ಕೆ ಇವರು ನಿಮ್ಗೆ ತೃತೀಯಾಧಿಪತಿ ಮತ್ತೆ ಹಾಗೆ 12th ಲಾರ್ಡ್ ಅಂದ್ರೆ ವ್ಯಯಾಧಿಪತಿ ಕೂಡ ಸೆಕೆಂಡ್ ಹೌಸ್ ಅಲ್ಲಿ ಕೂತ್ಕೋತಾ ಇರೋದ್ರಿಂದ ಅದು ಕೇತು ಜೊತೆ. ಸೊ ಬಿ ಕೇರ್ಫುಲ್. ಸೆಕೆಂಡ್ ಹೌಸ್ ಇಸ್ ದ ಹೌಸ್ ಫಾರ್ ಕಾರಕ ಫಾರ್ ನಮ್ಮ ಕುಟುಂಬ, ನಿಮ್ಮ ಸ್ಪೀಚ್, ನಿಮ್ಮ ಫುಡ್, ನಿಮ್ಮ ಒಂದು ಬಿಹೇವಿಯರ್ಸ್, ನಿಮ್ಮ ಫೇಶಿಯಲ್ ಎಕ್ಸ್‌ಪ್ರೆಷನ್ಸ್, ನಿಮ್ಮ ಔಟ್‌ಲುಕ್ ಪ್ರತಿಯೊಂದು ಆಗುತ್ತೆ. ಅದು ಒಂದು 12th ಲಾರ್ಡ್ ಕೂಡ ಆಗಿರೋದ್ರಿಂದ ಫಾರಿನ್ ಕನೆಕ್ಷನ್, ಫಾರಿನ್ ರಿಲೇಟೆಡ್ ಅಥವಾ ಹೊರಗಡೆ ದೇಶ, ಹೊರಗಡೆ ರಾಜ್ಯ, ಹೊರಗಡೆ ತಾಲೂಕು, ನಿಮ್ಮ ಸರೌಂಡಿಂಗ್‌ನಿಂದ ಹೊರಗಡೆ ಇರುವಂತಹ ವ್ಯಕ್ತಿಗಳ ವಿಚಾರವಾಗಿ ಅನವಶ್ಯಕವಾಗಿ ನೀವು ಮೂಗನ್ನ ತೂರಿಸಬೇಡಿ. ಸೆಕೆಂಡ್ ಹೌಸ್ ಬುಧ. ಸೊ ಹಾಗಾಗಿ ಕೇತು ಜೊತೆ. ಸೊ ಕೇತು ಡಿಟ್ಯಾಚ್‌ಮೆಂಟ್, ಬುಧ. ಸೊ ಅಗೈನ್ ನಿಮ್ಗೆ ಗೊತ್ತು ಸ್ಪೀಚ್‌ಗೆ ಕಾರಕ. ಅನ್ವಾಂಟೆಡ್ ಟಾಕಿಂಗ್ಸ್. ಸೊ ಒಂದು ಲೈನ್ ಏನು ಮಾತಾಡ್ತೀರಾ ಅದೇ ತುಂಬಾ ದೊಡ್ಡದಾಗುತ್ತೆ ಅಥವಾ ಅದು ಒಂದಷ್ಟು ವರ್ಷಗಳ ಕಾಲ ನಿಮ್ಗೆ ತೊಂದರೆ ಕೊಡುತ್ತೆ. ಬಿ ಕೇರ್‌ಫುಲ್. ಹಾಗೆ ಊಟದ ವಿಚಾರದಲ್ಲಿ ಸೊ ಆದಷ್ಟು ಏನು ಫುಡ್ ತಗೋತಿದ್ದೀರಾ ನೀವು ಅಥವಾ ಆಯುರ್ವೇದಿಕ್ ಟ್ಯಾಬ್ಲೆಟ್ಸ್ ಯಾರಾದ್ರೂ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಸ್ವಲ್ಪ ನೀವು ಅದರ ಕಡೆ ಗಮನ ಕೊಟ್ಟು ಪುನಃ ನೀವು ತಗೋಬೇಕಾಗುತ್ತೆ. ಅಗೈನ್ 3ನೇ ಮನೆ ಅಧಿಪತಿ 2ರಲ್ಲಿ ಕೂತಿರೋದ್ರಿಂದ ಸೊ ತಂಗಿ ಅಥವಾ ತಮ್ಮ ಈ ವಿಚಾರವಾಗಿ ಒಂದು ಮನಸ್ತಾಪಗಳು, ಅವರ ವಿಚಾರವಾಗಿ ನೀವು ವಾಲಂಟರಿಯಾಗಿ ಡಿಸಿಷನ್ ತಗೊಳ್ಳೋದು ತೋರಿಸ್ತಾ ಇದೆ. ನಾಟ್ ಎ ಗುಡ್ ಟೈಮ್. ಸೊ ಬಿ ಕೇರ್‌ಫುಲ್. ಟ್ರಾವೆಲಿಂಗ್ ಅಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹಾಗೆ ಸಬ್ಕಾನ್ಶಿಯಸ್ ಮೈಂಡ್, ಅನ್ವಾಂಟೆಡ್ ಥಿಂಕಿಂಗ್ಸ್, ಅನ್ವಾಂಟೆಡ್ ಹೀಲಿಂಗ್, ಅನ್ವಾಂಟೆಡ್ ಮ್ಯಾನಿಫೆಸ್ಟೇಷನ್. ಸೊ ಇದೆಲ್ಲ ವಿಚಾರವಾಗಿ ನಿಮಗೆ ತೊಂದರೆ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಬೇಡ. ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಬೇಡವೇ ಬೇಡ. ಎಚ್ಚರಿಕೆಯಿಂದ ಇರಿ. ನಿಮ್ಮ ತಾಯಿಯ ಮನೆಗೆ ಸಂಬಂಧಪಟ್ಟ ಹಾಗೆ ಅಥವಾ ತಾಯಿಯ ಮನೆಯ ಕಡೆಯವರ ಕಡೆಯಿಂದ
ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಹರ್ಟ್ ಆಗುವಂತಹ ವಿಚಾರಗಳು, ಮಾತುಗಳಾಗಿರ್ಬೋದು, ಹೀಯಾಳಿಸುವಂತಹ ಮಾತುಗಳಾಗಿರಬಹುದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬರುವಂತಹದ್ದು ತೋರಿಸ್ತಾ ಇದೆ. ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ನೆಕ್ಸ್ಟ್ ಸಿಂಹ ಲಗ್ನಕ್ಕೆ. ಸೊ ಡೆಫಿನೆಟ್ಲಿ ದ್ವಿತೀಯಾಧಿಪತಿ ಮತ್ತೆ ಏಕಾದಶ ಭಾವದ ಅಧಿಪತಿ 11ನೇ ಮನೆ ಅಧಿಪತಿ ಲಗ್ನದಲ್ಲಿ ವಿಪರೀತ ರಾಜಯೋಗ. ಬಟ್ ಕೇತು ಇದೆಯಲ್ಲ, ಹಾಗಾಗಿ ಸಿಂಹ ಲಗ್ನದವರಿಗೆ ಮಾತ್ರ 50-50. ಯಾವ ತರ 50-50? ನಾಳೆ ಸಂಜೆ ಚೆಕ್ ಟ್ರಾನ್ಸ್ಫರ್ ಆಗುತ್ತೆ ಅಥವಾ ನಾಳೆ ಹಾಕ್ತೀನಿ ಬ್ಯಾಂಕ್ಗೆ ಹಣದ ವಿಚಾರವಾಗಿ, ಅಥವಾ ನಾಳೆ ಬೆಳಿಗ್ಗೆ ಕೊಟ್ಬಿಡ್ತೀನಿ ಅಂತ ಈ ತರ ಎಲ್ಲ ಹೇಳಿ ಹಣ ತಗೊಂಡು ಹೋಗ್ತಾರೆ ನೋಡಿ. ಅವರು ತಗೊಂಡು ಹೋಗೋದು ಮಾತ್ರ ವಾಪಸ್ ನಿಮ್ಗೆ ಬರೋದಿಲ್ಲ. ಎರಡನೇ ವಿಚಾರ, ಕುಟುಂಬದ ವಿಚಾರವಾಗಿ ಯಾವುದೇ ಡಿಸಿಷನ್ಸ್‌ನ ನೀವು ವಾಲಂಟರಿಯಾಗಿ ನಿಂತ್ಕೊಂಡು ಈ ಪೀರಿಯಡ್ ಅಲ್ಲಿ ತಗೋಬೇಡಿ. ಲಗ್ನಾಧಿಪತಿ ಲಗ್ನದಲ್ಲಿದ್ರೂನು ಪವರ್ ಇಲ್ಲ. ಕೇತು ಲಾಕ್ ಮಾಡಿದೆ ಅಲ್ವಾ? ಕೇತು ಎನರ್ಜಿ ಜಾಸ್ತಿ ಆಗಿದೆ. ಡಿಗ್ರಿ ವೈಸ್ ಹತ್ರ ಇದ್ದಾರೆ. ಹಾಗಾಗಿ. ನೆಕ್ಸ್ಟ್ ಅದಾದ ನಂತರ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಅಥವಾ ಒಂದು ಪಬ್ಲಿಕ್ ಕಡೆಯಿಂದ ಒಂದಷ್ಟು ಲ್ಯಾಕ್ಸ್ ಅಥವಾ ಕ್ರೋರ್ಸ್ ಹಣ ಬರಬೇಕು, ಸ್ಟಕ್ ಆಗಿದೆ ಅಂದ್ರೆ ಈ 15 ದಿವಸ ಆ ಹಣದ ವಿಚಾರಕ್ಕೆ ಕೇಳಲಿಕ್ಕೆ ಹೋಗ್ಬೇಡಿ. 15 ದಿವಸ ಬಿಟ್ಟು ಕೇಳಿ. ಈಗ ಕೇಳಿದ್ರೆ ಅನ್ವಾಂಟೆಡ್ ಜಗಳಗಳು ಅಥವಾ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ಸು ಈ ತರ ಆಗುವ ಸಾಧ್ಯತೆ ಹೈಲಿ ಇದೆ. ಸೊ ನಾಟ್ ಎ ಗುಡ್ ಪ್ಲೇಸ್. ಹಾಗೆ ದ್ವಿತೀಯಾಧಿಪತಿ ಕೂಡ ಅವರೇ ಆಗಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸ್ಬೇಕು. ಸೊ ತಲೆ ಇಲ್ಲದೆ ಖರ್ಚು ಮಾಡೋದು. 10 ಲಕ್ಷ ಆಗೋದ್ರೆ 20 ಲಕ್ಷ ಖರ್ಚು ಮಾಡೋದು. ಸೊ ಈ ತರ ಎಲ್ಲ ತೋರಿಸ್ತಾ ಇದೆ. ಹಾಗಾಗಿ ನೋಡ್ಕೊಳ್ಳಿ. ಯಾಕೆ ಇನ್ನು ಆ ಕಡೆಯಿಂದ ರಾಹು ಪ್ರಭಾವ ಬೇರೆ ಇರೋದ್ರಿಂದ ನೀವು ಗಮನ ಹರಿಸ್ಬೇಕಾಗತ್ತೆ. ಸೊ ಈ ಪೀರಿಯಡ್ ಆಫ್ ಟೈಮು ಎಸ್ಪೆಷಲಿ ಹಣಕಾಸಿನ ವಿಚಾರದಲ್ಲಿ, ನಿಮ್ಮ ಸೇವಿಂಗ್ಸ್ ವಿಚಾರದಲ್ಲಿ, ನಿಮ್ಮ ಇನ್ವೆಸ್ಟ್‌ಮೆಂಟ್‌ಗಳ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಿ. ಸೊ ಯಾವ ವಿಚಾರವಾಗಿ ಇನ್ವೆಸ್ಟ್ ಮಾಡ್ತಿದ್ದೀರಾ? ಅದು ರಿಟರ್ನ್ಸ್ ಬರುತ್ತಾ? ಇಲ್ವಾ? ಶೇರ್ಸ್ ಅಲ್ಲಂತೂ ಸದ್ಯಕ್ಕೆ ಹಾಕ್ಲಿಕ್ಕೆ ಹೋಗ್ಬೇಡಿ. ಬಿ ಕೇರ್‌ಫುಲ್. ನೆಕ್ಸ್ಟ್ ನಾವು ಕನ್ಯಾ ಲಗ್ನಕ್ಕೆ ಹೋಗೋಣ. ಲಗ್ನದ ಅಧಿಪತಿನೇ 12ನೇ ಮನೆಯಲ್ಲಿ, ಹಾಗೆ 10ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿ. ಖಂಡಿತ ಸಡನ್ ಆಗಿ ಕೆಲಸ ಬಿಟ್ಟು ಬಿಡುವಂತಹ ಒಂದು ಮನಸ್ಥಿತಿ. ಈ ಕೆಲಸಕ್ಕೆ ಯಾರು ಹೋಗ್ತಾರೆ? ಸಾಕಾಗಿದೆ, ನಾನು ಓನ್ ಬಿಸ್ನೆಸ್ ಮಾಡ್ಬಿಡ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ಈ ಪೀರಿಯಡ್ ಅಷ್ಟು ಸಪೋರ್ಟಿಂಗ್ ಇಲ್ಲ. ಸ್ವಲ್ಪ ವೆಯ್ಟ್ ಮಾಡಿ ಬುಧ ಮೂವ್ ಆಗೋವರ್ಗುನು. ಈ 15 ದಿವಸ ಯಾವುದೇ ನೋಟಿಸ್ ಪೀರಿಯಡ್ ಅಥವಾ ಇದ್ರೆ ನೀವು ಸೈನ್ ಮಾಡಬೇಡಿ ಅಥವಾ ರಿಸೈನ್ ಮಾಡಬೇಡಿ. ಕೆಲಸದ ವಿಚಾರವಾಗಿ ಬಿ ಕೇರ್‌ಫುಲ್. ಹೆಲ್ತ್ ಅಲ್ಲಿ ಗಮನ ಕೊಡಿ. ಪಾದಗಳಲ್ಲಿ ಸೋಂಕು, ಪಾದಗಳಲ್ಲಿ ಉರಿ ಅಥವಾ ಪಾದಗಳಲ್ಲಿ ನರಗಳಿಗೆ ಸಂಬಂಧಪಟ್ಟಂತಹ ಇನ್ಫೆಕ್ಷನ್ಸ್ ಸೊ ತೋರಿಸ್ತಾ ಇದೆ. ಮೊಣಕಾಲಿಗೆ ಸಂಬಂಧಪಟ್ಟ ಹಾಗೂನು. ಸೊ ಸ್ಲೀಪಿಂಗ್ ಡಿಸೀಸಸ್ ಅಂತ ಹೇಳಿದ್ರೆ ನಿದ್ದೆ ಬರ್ತಾ ಇಲ್ಲ, ತುಂಬಾ ಸ್ಟ್ರೆಸ್ ಆಗ್ತಾ ಇದೆ, ಸೈನಸ್ ರಿಲೇಟೆಡ್ ಆಗ್ತಾ ಇದೆ, ಹೆಚ್ಚು ಕಾಲು ಉರಿ ಅಥವಾ ಪಾದಗಳು ಉರಿ, ಈ ತರ ಒಂದು ಹೆಲ್ತ್ ಇಶ್ಯೂಸ್ ತೋರಿಸ್ತಾ ಇದೆ. ಬೆಡ್‌ರೂಮ್ ಅಲ್ಲಿ ಬೇಡದಂತಹ ಅನ್ವಾಂಟೆಡ್ ಐಟಮ್ಸ್ ಏನಾದ್ರು ಇದ್ರೆ ಹೊರಗಡೆ ಹಾಕಿ. ಸೊ ಹಾಗಾಗಿ ನೆಕ್ಸ್ಟ್ ತುಂಬಾ ನಿಮಗೆ ಆನ್ಸೆಸ್ಟರ್ಸ್ ತುಂಬಾ ಕನಸಲ್ಲಿ ಈ ಪೀರಿಯಡ್ ಅಲ್ಲಿ ಬರುವ ಸಾಧ್ಯತೆ ಹೈಲಿ ಇದೆ. ಹಾಗಾಗಿ ಕೆಲಸದ ವಿಚಾರದಲ್ಲಿ ದೂರದ ಊರಿಗೆ ಅಥವಾ ದೂರದ ಪ್ಲೇಸ್‌ಗೆ ಟ್ರಾನ್ಸ್‌ಫರಿಂಗ್ ಯಾರಾದ್ರೂ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಟ್ರಾನ್ಸ್‌ಫರ್ ಆಗುತ್ತೆ ನೋಡಿ. ಸೊ ಹಾಗಾಗಿ ನಾರ್ಮಲ್ ಕೆಲಸ ಇರೋರಿಗೆ ಕೆಲಸ ಹೋಗುವ ಸಾಧ್ಯತೆ ಕೂಡ ಇದೆ. ಕೆಲಸದ ವಿಚಾರದಲ್ಲಿ ಗೊಂದಲ, ಭಯ, ಕನ್ಫ್ಯೂಷನ್, ಸೊ ಆಂಕ್ಸೈಟಿ ಇದೆಲ್ಲವೂ ತೋರಿಸ್ತಾ ಇದೆ. ಈ ಡಿಪಾರ್ಟ್‌ಮೆಂಟ್ ಅಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಲಗ್ನ ಲಾರ್ಡ್‌ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಸೊ ಚಾಂಟ್ ವಿಷ್ಣು ಸಹಸ್ರನಾಮ ಪ್ರತಿಯೊಬ್ರು ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಮಂತ್ರವನ್ನ ಜಪ ಮಾಡ್ಕೊಳ್ಳಿ. ಸೊ ಜಪ ಮಾಡ್ಕೊಳ್ಳಿ ಅಂದ್ರೆ ಚಪ್ಪಲಿ ಎಲ್ಲ ಹಾಕೋ ಹಾಗಿಲ್ಲ, ನಾನ್ ವೆಜ್ ಎಲ್ಲ ತಿನ್ನೋ ಹಾಗಿಲ್ಲ, ಎಲ್ಲಂದ್ರಲ್ಲಿ ಕೂತ್ಕೊಳ್ಳೋ ಹಾಗಿಲ್ಲ. 10 ನಿಮಿಷ ರಿಲ್ಯಾಕ್ಸ್ ಆಗಿ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಹೇಳ್ಕೊಳ್ಳಿ. ಅವಾಗ್ಲೇನೆ ಫಲ. 24 ಗಂಟೆ ಮಂತ್ರ ವರ್ಕ್ ಆಗೋದಿಲ್ಲ. ಸೊ ಅದು ನೀವು ಹೇಗ್ ಮಾಡ್ತೀರೋ ಹಾಗೆ. ನೆಕ್ಸ್ಟ್ ತುಲಾ ಲಗ್ನದವ್ರಿಗೆ ಹೇಗಿದೆ? ತುಲಾ ಲಗ್ನದವ್ರಿಗೆ 9ನೇ ಮನೆ ಅಧಿಪತಿ, 12ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿ ಕೂತ್ಕೋತಾ ಇರೋದ್ರಿಂದ ವಿಪರೀತವಾದಂತಹ ಖರ್ಚು ತೋರಿಸ್ತಾ ಇದೆ. ಯಾವ ವಿಚಾರವಾಗಿ? ತಂದೆಯ ವಿಚಾರವಾಗಿ ಅಥವಾ ತಂದೆ ಸಮಾನರ ವಿಚಾರವಾಗಿ ಅಥವಾ ದೇವತಾ ಕಾರ್ಯಗಳ ವಿಚಾರವಾಗಿ ಅಥವಾ ಟ್ರಿಪ್ ವಿಚಾರವಾಗಿ. ಸೊ ಟ್ರಿಪ್ ಯಾರಾದ್ರೂ ಪ್ಲಾನ್ ಮಾಡಿದ್ರೆ ಆಲ್ರೆಡಿ ಟಿಕೆಟ್ ಬುಕ್ ಆಗಿದೆ ಅಂದ್ರೆ ವಿಪರೀತ ಖರ್ಚು ತೋರಿಸ್ತಾ ಇದೆ ಈ 15 ದಿವಸ. ನೆಕ್ಸ್ಟ್ ಅದಾದ ನಂತರ ಸೊ ಡಾಕ್ಯುಮೆಂಟ್ಸ್ ನೀವು ಟ್ರಿಪ್ ಬುಕ್ ಮಾಡಿದ್ದೀರಾ, ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದೀರಾ, ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೀರಾ, ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್, ನಿಮ್ಮ ಆಧಾರ್, ಪ್ಯಾನ್, ವೋಟರ್ ಐಡಿ, ಸೊ ಏನ್ ತಗೊಂಡು ಹೋಗ್ತೀರಾ ಅದು ಲೈಸೆನ್ಸ್‌ಗಳು, ಈ ಡಿಪಾರ್ಟ್‌ಮೆಂಟ್‌ಗಳಿಗೆ ಸಂಬಂಧಪಟ್ಟ ಹಾಗೆ ಲಾಸ್ ತೋರಿಸ್ತಾ ಇದೆ. ಎಚ್ಚರಿಕೆಯಿಂದ ಇರಿ. ಕೆಲವರು ಪರ್ಸ್ ಕಳ್ಕೋಬಹುದು ಅಥವಾ ಡಾಕ್ಯುಮೆಂಟ್ಸ್ ಕಳ್ಕೋಬಹುದು, ಮತ್ತೆ ಯಾರೋ ತಂದು ಕೊಡುವಂತ ಪರಿಸ್ಥಿತಿ. ಹಾಗಾಗಿ ಅಗೈನ್ ರೂಲರ್ ಸೊ ನಿಮ್ಮ ಒಂದು ದ್ವಿತೀಯಾಧಿಪತಿ ಕೇತು ಸೊ 11th ಹೌಸ್ ಅಲ್ಲಿ. ಸೊ ಖಂಡಿತ ಹಣಕಾಸಿನ ಬಿಕ್ಕಟ್ಟು ತೋರಿಸ್ತಾ ಇದೆ. ಸಡನ್ ಆಗಿ ಯಾರೋ ಹಣ ಕೊಡ್ಬೇಕಾಗಿತ್ತು, ಕೊಡ್ತಾ ಇಲ್ಲ. ನಿಮ್ಮ ಹಣ ನಿಮ್ಗೆ ಬರ್ತಾ ಇಲ್ಲ. ನೀವು ಬೇರೆ ಕಡೆ ಸಾಲ ಮಾಡುವ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಎಚ್ಚರಿಕೆಯಿಂದ ಇರಿ. ಮತ್ತೆ ಕನ್ಫ್ಯೂಷನ್ ಮೈಂಡ್ ಅಲ್ಲಿ ಹೋಗುವ ಸಾಧ್ಯತೆ. ಇಂತಹ ಸಮಯದಲ್ಲೇ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಸಾಧ್ಯತೆ.
ಅದೇ ಹೇಳಿದ್ದೀನಲ್ವಾ, ಕೇಸ್ ಹಾಕ್ತೀನಿ, ನೋಟಿಸ್ ಕಳಿಸ್ತೀನಿ, ನ್ಯಾಯ ಪಂಚಾಯಿತಿ ಮಾಡಿಸ್ತೀನಿ. ಸೊ ಈ ತರ ಎಲ್ಲ ಬರುತ್ತೆ. ನಿಮ್ ಟೈಮ್ ಚೆನ್ನಾಗಿಲ್ದೇ ಇರುವಾಗ ಯಾರು ಬಂದ್ರು ಏನು ಯೂಸ್ ಇಲ್ಲ. ಸೊ ಬೆಟರ್ ಹೋಲ್ಡ್ ಮಾಡಿ. ನೆಕ್ಸ್ಟ್ ನೈನ್ತ್ ಲಾರ್ಡ್ ಅಗೈನ್ 11th ಹೌಸ್ ಅಲ್ಲಿ ಇರೋದ್ರಿಂದ ಸೊ ಖಂಡಿತ ಈ ಬಾರಿ ಸ್ಪಿರಿಚುಯಾಲಿಟಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಲಾಭ ಇದೆ. ನೀವು ಯಾವ ದೇವಿ ದೇವಸ್ಥಾನ ವಿಸಿಟ್ ಕೊಡ್ತೀರಾ, ಆಕೆಯ ಅನುಗ್ರಹ, ಅದರ ಆ ದೇವಿಯ ಅನುಗ್ರಹ, ದೇವರ ಅನುಗ್ರಹ ಖಂಡಿತ ನಿಮ್ಗೆ ಪ್ರಾಪ್ತಿಯಾಗುವ ಸಾಧ್ಯತೆ ಹೈಲಿ ಇದೆ. ಅದು ಒಂದು ವಿಚಾರ, ತುಂಬಾ ಒಳ್ಳೆಯ ವಿಚಾರ. ನೆಕ್ಸ್ಟ್ ಸ್ಕಾರ್ಪಿಯೋ, ಸೈಕಿಕ್ ಸ್ಕಾರ್ಪಿಯೋ, ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಪರ್ಸನ್ಸ್. ಸೊ ಹಾರ್ಡ್ ವರ್ಕ್ ಜಾಸ್ತಿ, ಲಾಭ ಕಡಿಮೆ, ಹಾಗಾಗಿ ಇರ್ಲಿ. ಸೊ ನಿಮಗೆ ಬುಧ ಗ್ರಹರು 8ನೇ ಮನೆ ಅಧಿಪತಿ, 11ನೇ ಮನೆ ಅಧಿಪತಿ, 10ನೇ ಮನೆಯಲ್ಲಿ ಕೂತ್ಕೋತಾ ಇದ್ದಾರೆ. ಯಾರ ಜೊತೆ? ಕೇತುವಿನ ಜೊತೆ. ಸೊ ಹಾಗಾಗಿ ಕೆಲಸನೇ ಬಿಟ್ಟು ಬಿಡುವ ಪರಿಸ್ಥಿತಿ, ಅಥವಾ ಕೆಲಸ ಇಂಟ್ರೆಸ್ಟ್ ಇಲ್ಲ, ಬಿಸ್ನೆಸ್ ಮಾಡಕ್ಕೆ ಶುರು ಮಾಡ್ತೀನಿ ಅನ್ನುವ ಮಾತುಗಳು, ಇದೆಲ್ಲವೂ ಕೂಡ ಬರುವ ಸಾಧ್ಯತೆ ಇದೆ. ಹಾಗೆ ಸಡನ್ ಆಗಿ ಕೆಲಸದಲ್ಲಿ ಅಥವಾ ಕೆಲಸದ ಹತ್ತಿರ ಸೊ ಒಂದಷ್ಟು ಊಹಾಪೋಹಗಳು ಅಥವಾ ಒಂದಷ್ಟು ಸಮಸ್ಯೆಗಳು, ಹಾಗಾಗಿ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಒಂದು ವಿಚಾರವಾಗಿ ಲಗ್ನಾಧಿಪತಿ ಇನ್ನೇನು 14ನೇ ತಾರೀಕು ಬೇರೆ 12ಗೆ ಬರ್ತಾರೆ. ಸೊ ಅದು ನೆಕ್ಸ್ಟ್ ನೋಡ್ಕೊಳ್ಳೋಣ, ಕುಜನ ವಿಚಾರ. ಸೊ ಬುಧನ ವಿಚಾರ 8ನೇ ಮನೆ ಅಧಿಪತಿ 10ರಲ್ಲಿ, ಹಾಗಾಗಿ ಕೆಲಸದ ಹತ್ರ ಅಪವಾದ ಅವಮಾನ, ಸೊ ಕೆಲಸ ಜಾಸ್ತಿ ಅಥವಾ ಟೈಮಿಂಗ್ಸ್ ಜಾಸ್ತಿ, ಸೊ ಪ್ರಾಜೆಕ್ಟ್ ಟೈಮ್ಗೆ ಫಿನಿಶ್ ಮಾಡೋಕ್ಕಾಗ್ತಿಲ್ಲ, ಮ್ಯಾನೇಜರ್ ವಿಚಾರವಾಗಿ ತೊಂದರೆಗಳು, ಇದೆಲ್ಲವೂ ತೋರಿಸ್ತಾ ಇದೆ. ಸೊ ಹಾಗಾಗಿ ನೀವು ಸ್ವಲ್ಪ ಗಮನ ಕೊಡಬೇಕು ಹೆಚ್ಚು ಕೆಲಸದ ವಿಚಾರವಾಗಿ. ಸೊ ಈ 15 ಡೇಸ್ ಬ್ಯಾಲೆನ್ಸ್ ಮಾಡಿ. ಈ ಟೈಮಲ್ಲಿ ಕೆಲಸ ಬಿಟ್ರೆ ಒಂದು ಕನ್ಫ್ಯೂಷನ್ ಅಥವಾ ಒಂದು ಲಾಸಸ್ಸು ನಿಮಗೇನೆ ಫ್ಯೂಚರಲ್ಲಿ. ಸೊ ಹಾಗಾಗಿ ಬೇಡ, ವೆಯ್ಟ್ ಮಾಡಿ. ನೆಕ್ಸ್ಟ್ ಧನುರ್ಗೆ ಬರೋಣ. ಧನುರ್ ರಾಶಿ ಬೇಡ, ಧನುರ್ ಲಗ್ನನೇ ತಗೊಳ್ಳಿ, ಮತ್ತೆ ಕನ್ಫ್ಯೂಷನ್ ಆಗ್ತೀರಾ. ಸೊ ಹಾಗಾಗಿ ಧನು ಲಗ್ನಕ್ಕೆ ಹೇಗಿದೆ? ಬುಧ ನಿಮ್ಗೆ 7 ಮತ್ತು 10ನೇ ಮನೆ ಅಧಿಪತಿ ಕೂತ್ಕೋತಾ ಇರೋದು ಎಲ್ಲಿ? ಸೊ 9ನೇ ಮನೆಯಲ್ಲಿ. 7 ಮತ್ತು 10ನೇ ಮನೆ ಅಧಿಪತಿ ಕೂತ್ಕೊಂಡ್ತಾ ಇರೋದು 9ನೇ ಮನೆಯಲ್ಲಿ. ಸ್ಥಾನ ಬಲ ಇದೆ, ಆದರೆ ಜ್ಯೇಷ್ಠ ಬಲ ಇಲ್ಲ, ಸೊ ಫಲ ಇಲ್ಲ. ಹಾಗಾಗಿ ತಂದೆಯ ಆರೋಗ್ಯದಲ್ಲಿ ಅಥವಾ ನಿಮ್ಮ ಕೆಲಸದ ವಿಚಾರವಾಗಿ, ನಿಮ್ಮ ಬಿಸ್ನೆಸ್ನ ವಿಚಾರವಾಗಿ, ಪರ್ಸನಲ್ ಲೈಫ್ ಸೊ ಡಿಸ್ಟರ್ಬೆನ್ಸ್ ಆಗೋದು ತೋರಿಸ್ತಾ ಇದೆ. 7ನೇ ಮನೆ ಅಧಿಪತಿ ಕೇತು ಜೊತೆ ಕೂತ್ಕೊಂಡಾಗ ಡಿವೋರ್ಸ್ಗೆ ಯಾರಾದ್ರೂ ಅಪ್ಲೈ ಮಾಡಿದ್ರೆ ಇದೊಂದು ಒಳ್ಳೆ ವಿಚಾರ ಇದೆ ನೋಡಿ. ಡಿವೋರ್ಸ್ ಬೇಗ ಬರುತ್ತೆ ಅಥವಾ ಡಿವೋರ್ಸ್ ತಗೊಳ್ಳುವಂತಹ ಒಂದು ಇಷ್ಟೋ ವರ್ಷಗಳಿಂದ ನಡೀತಿದೆ, ನಿಮ್ಮ ದಶಭುಕ್ತಿ ಸಪೋರ್ಟ್ ಮಾಡ್ತಿದೆ ಅಂದ್ರೆ ಇದಕ್ಕೆ ಚೆನ್ನಾಗಿದೆ. ಹೊಸದಾಗಿ ಸ್ಟಾರ್ಟ್ಅಪ್ ಬಿಸ್ನೆಸ್ ಸದ್ಯಕ್ಕೆ ಬೇಡ. 15 ಡೇಸ್ ನೋ ಅಗ್ರಿಮೆಂಟ್ಸ್, ನೋ ಪಾರ್ಟ್ನರ್ಶಿಪ್ಸ್, ನೋ ಮದುವೆ. ಅಂದ್ರೆ ಮದುವೆ ವಿಚಾರವಾಗಿ ಈ 15 ದಿವಸ ಹೋಲ್ಡ್ ಮಾಡಿ. ಮ್ಯಾಚ್ ಮೇಕಿಂಗು ನೋಡ್ಬೇಡಿ, ಹುಡುಗಿನೂ ನೋಡ್ಬೇಡಿ, ಹೋಲ್ಡ್ ಮಾಡಿ, 15 ದಿವಸ ಹೋಲ್ಡ್ ಮಾಡಿ. ಅದಾದ ನಂತರ ನಿಮ್ದು ಒಂದು ಪೇಪರ್ ವರ್ಕ್ ರಿಲೇಟೆಡ್ 7ನೇ ಮನೆ ಕೂಡ ಇರೋದ್ರಿಂದ ಬಿಸ್ನೆಸ್ ರಿಲೇಟೆಡ್ ಪೇಪರ್ ವರ್ಕ್ ಆಗಿರಬಹುದು. ಈ ವಿಚಾರವಾಗಿ 10ನೇ ಮನೆ ಅಗೈನ್ ತಂದೆಯ ಮನೆ ಕಡೆ ಆಸ್ತಿ ಅಥವಾ ತಂದೆಯ ಮನೆ ಕಡೆಯಿಂದ ಬರಬೇಕಾದಂತಹ ಹಣ ಅಥವಾ ಪಬ್ಲಿಕ್ ಇಂದ ಬರಬೇಕಾದಂತ ನಿಮ್ಮ ಕೆಲಸದಿಂದ ಬರಬೇಕಾದಂತಹ ಹಣ ಹೋಲ್ಡ್ ಆಗುವ ಸಾಧ್ಯತೆ ಹೈಲಿ ಇದೆ. ಸೊ ಸಡನ್ ಆಗಿ IT ರೈಡ್ ಆಗೋದು ಅಥವಾ ಐಟಿಗೆ ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟಂತಹ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಎಲ್ಲೋ ಇಟ್ಟು ಎಲ್ಲೋ ಹುಡ್ಕೋದು, ಮತ್ತೆ ಅದು ಪ್ರಾಬ್ಲಮ್ ಆಗೋದು, ಸಿಗ್ನೇಚರ್ ಮಿಸ್‌ಮ್ಯಾಚ್‌ಗಳಾಗೋದು, ಇವೆಲ್ಲವೂ ತೋರಿಸ್ತಾ ಇದೆ. ಒಳ್ಳೆ ಸಮಯ ಅಲ್ಲ. ಯಾರಿಗೆ? 7ನೇ ಮನೆಗೆ ಸಂಬಂಧಪಟ್ಟಂತಹ ವಿಚಾರಗಳಿಗೆ, 10ನೇ ಮನೆಗೆ ಸಂಬಂಧಪಟ್ಟಂತಹ ವಿಚಾರಗಳಿಗೆ. ಹುಟ್ಟದಾಗಿ ಒಂದು ಮೈನಸ್. ಸೊ ಅಗೇನ್ 9th ಹೌಸ್ ಅಲ್ಲಿ ಇರೋದ್ರಿಂದ 9th ಹೌಸ್ ಮರ್ಕ್ಯುರಿ ಇಸ್ ನಾಟ್ ಗುಡ್, ಬಟ್ 9th ಹೌಸ್ ಕೇತು ಇಸ್ ಗುಡ್. ಸೊ ಹಾಗಾಗಿ ಸ್ಪಿರಿಚುಯಾಲಿಟಿಗೆ ಸಂಬಂಧಪಟ್ಟ ಹಾಗೆ ದೇವಸ್ಥಾನಗಳ ಒಂದು ದರ್ಶನ, ಮಂತ್ರ, ತಂತ್ರ, ಯಂತ್ರ ಇವುಗಳನ್ನೇನಾದ್ರೂ ಮಾಡ್ತಿದ್ದೀರಾ, ಹೋಮ ಹವನಗಳನ್ನೇನಾದ್ರೂ ಈ ಬಾರಿ ಮನೆಯಲ್ಲಿ ಮಾಡಿಸ್ತಿದ್ದೀರಾ ಅಂದ್ರೆ ಇಲ್ಲಿ ನಿಮ್ಗೆ ಫಲ ಸಿಗುವ ಸಾಧ್ಯತೆ ಹೈಲಿ ಇದೆ. ಆ ಭ್ರಮೆಯಿಂದ ನಿಮ್ಗೆ ಆಚೆ ತರ್ತಾರೆ. ಸೊ ಹಾಗಾಗಿ ಫೈನ್. ಮಗು ಕೈಯಲ್ಲಿ ಚಾಕು ಕೊಟ್ರೆ ಏನಾಗುತ್ತೆ ಹೇಳಿ? ಇದೇ ಕಾಂಬಿನೇಷನ್. ಈ ಒಂದು ಲಗ್ನಕ್ಕೆ ಹೀಗಾಗಿದೆ. ಸೊ ಮಗು ಕೈಯಲ್ಲಿ ಚಾಕು ಕೊಟ್ರೆ ಅದು ಕಟ್ ಮಾಡ್ಕೊಳ್ಳುತ್ತೆ ಏನನ್ನ. ಸೊ ಅದಕ್ಕೋಸ್ಕರನೇ ಬುಧ ಕೇತು ಕಾಂಬಿನೇಷನ್ ಒಳ್ಳೇದಲ್ಲ ಅಂತ ಹೇಳೋದು. ಸೊ ಬಿ ಕೇರ್ಫುಲ್. ನಿಮ್ಮ ತಂದೆಯ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ತಂದೆ ಇದ್ರೆ, ತಂದೆ ಇಲ್ಲ ಅಂದ್ರೆ ತಂದೆ ಸಮಾನರ ಒಂದು ಆರೋಗ್ಯದ ವಿಚಾರವಾಗಿ ಸ್ವಲ್ಪ ನೀವು ಅಲರ್ಟ್ ಆಗಿ ಇರಬೇಕಾಗುತ್ತೆ. ನೆಕ್ಸ್ಟ್ ಮಕರ ಲಗ್ನಕ್ಕೆ ಹೇಗಿದೆ ನೋಡೋಣ. ಮಕರ ಲಗ್ನಕ್ಕೆ ಬುಧ 6 ಮತ್ತು 9ನೇ ಮನೆ ಅಧಿಪತಿ ಅಷ್ಟಮದಲ್ಲಿ. 6 ಮತ್ತು 9ನೇ ಮನೆ ಅಧಿಪತಿ 8ರಲ್ಲಿ ಕೂತ್ಕೋತಾ ಇದ್ದಾರೆ. ಸೊ ಬಿ ಕೇರ್ಫುಲ್. ಹೊಸದಾಗಿ LICಗಳಾಗಿರಬಹುದು ಅಥವಾ ಲೈಫ್ ಇನ್ಶೂರೆನ್ಸ್ಗಳಾಗಿರಬಹುದು, ಈ ತರ ಒಂದು ಸ್ಕೀಮ್ಗಳು ಅಥವಾ ಈ ತರ ಒಂದು ಮಾರ್ಕೆಟಿಂಗ್ ಪರ್ಸನ್ಸ್ ನಿಮ್ಮ ಒಂದು ಲೈಫಲ್ಲಿ ಎಂಟ್ರಿ ಕೊಡೋದು ತೋರಿಸ್ತಾ ಇದೆ. ಎಂಟ್ರಿ ಇನ್ ದ ಸೆನ್ಸ್ ನಿಮಗೆ ಇಂಟ್ರೆಸ್ಟೇ ಇರಲ್ಲ, ಫೋರ್ಸ್ ಮಾಡಿ ಸೊ ಕಟ್ಸ್ಕೊಳ್ಳೋದು, ಈ ತರ ಎಲ್ಲ ಇದೆ. ಇದು ಒಳ್ಳೆ ಸೂಚನೆ ಅಲ್ಲ. ಕೆಲಸದ ಹತ್ರ ತುಂಬಾ ಕಿರಿಕಿರಿ, ತುಂಬಾ ಇರಿಟೇಷನ್, ತುಂಬಾ ಅನ್ವಾಂಟೆಡ್ ರಿಸ್ಕ್ ಈ ತರ ತೋರಿಸ್ತಾ ಇದೆ. ಹಾಗಾಗಿ ಬಿ ಕೇರ್ಫುಲ್.
ಅದಾದ ನಂತರ ಆರೋಗ್ಯದಲ್ಲಿ ಸಮಸ್ಯೆ ತೋರಿಸ್ತಾ ಇದೆ. ಯಾವ ರೀತಿ ಆರೋಗ್ಯ ಸಮಸ್ಯೆ ತೋರಿಸ್ತಾ ಇದೆ? ಮೇ ಬಿ ಹಿಂದೆ ನೀವು ಸರಿಯಾಗಿ ಫುಡ್ ಎಲ್ಲ ಮೇಂಟೈನ್ ಮಾಡದೇ ಇರಬಹುದು. ಹಾಗಾಗಿ ಸಣ್ಣ ಪುಟ್ಟ ಇನ್ಫೆಕ್ಷನ್ಸ್ ಆರೋಗ್ಯದಲ್ಲಿ ತೋರಿಸ್ತಾ ಇದೆ. ನರಗಳಿಗೆ ಸಂಬಂಧಪಟ್ಟ ಹಾಗೆ, ಸ್ಕಿನ್‌ಗೆ ಸಂಬಂಧಪಟ್ಟ ಹಾಗೆ, ಗುಪ್ತಾಂಗಗಳಲ್ಲಿ ತೊಂದರೆ ಅಥವಾ ಯಾರಿಗಾದ್ರೂ ಕಿಡ್ನಿ ಸ್ಟೋನ್ ಇದ್ರೆ ಅದು ಹೈಲೈಟ್ ಆಗುವ ಸಾಧ್ಯತೆ ಇದೆ. ಪಿಸಿಒಡಿ, ಪಿಸಿಒಸಿ ಸೊ ಇದೆಲ್ಲವೂ ಇದ್ದರೆ ಖಂಡಿತ ಸ್ವಲ್ಪ ನೀವು ಆ ಕಡೆ ಗಮನ ಕೊಡಬೇಕಾಗತ್ತೆ. ಅಷ್ಟಮ ಕೇತು ಇಸ್ ಗುಡ್, ಬಟ್ ಅಷ್ಟಮ ಬುಧ ಇಸ್ ನಾಟ್ ಗುಡ್. ಅಷ್ಟಮ ಬುಧ ಕೇತು ಇಸ್ ವೆರಿ ಬ್ಯಾಡ್. ಹಾಗಾಗಿ ಬಿ ಕೇರ್‌ಫುಲ್. ಅತ್ತೆಯ ಮನೆ, ಹೆಣ್ಣು ಮಕ್ಕಳಿಗಾದ್ರೂ ಸರಿ, ಗಂಡು ಮಕ್ಕಳಿಗಾದ್ರೂ ಸರಿ, ನಿಮ್ಮ ಅತ್ತೆಯ ಮನೆಯ ಕಡೆಯಿಂದ ಅತ್ತೆ ಇದ್ರು, ಇಲ್ಲದೇ ಇದ್ರು, ಅವರುಗಳ ಕಡೆಯಿಂದ ಅನವಶ್ಯಕವಾದಂತಹ ವಾದ ವಿವಾದಗಳು, ಮಾತುಗಳು, ಗಲಾಟೆಗಳು ಅಥವಾ ಅವರಿಂದ ನಿಮಗೆ ಹಣದ ಒಂದು ಕೊರತೆ, ಹಣದ ಲಾಸು ತೋರಿಸ್ತಾ ಇದೆ. ಬಿ ಕೇರ್‌ಫುಲ್. ಹಾಗೆ ನಿಮ್ಮ ಮಕ್ಕಳ ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸೊ ಯಾಕೆ ಅಂತ ಹೇಳಿದ್ರೆ ಬುಧ ಆಲ್ಸೋ ಕಾರಕ ಫಾರ್ ಕಿಡ್ಸ್. ಸೊ ಮಕ್ಕಳ ವಿಚಾರದಲ್ಲಿ ಮಕ್ಕಳಿಗೆ ಇನ್ಫೆಕ್ಷನ್ ಆಗೋದು, ಮಕ್ಕಳಿಗೆ ಹುಷಾರ್ ತಪ್ಪೋದು ಅಥವಾ ಮಕ್ಕಳಿಗೆ ಒಂದು ಸ್ಮಾಲ್ ಸರ್ಜರೀಸ್ ತೋರಿಸ್ತಾ ಇದೆ. ಹಾಗಾಗಿ ಬಿ ಕೇರ್‌ಫುಲ್. ನಾಟ್ ಎ ಗುಡ್ ಟೈಮ್. ಅದೇ ಹೇಳಿದ್ನಲ್ಲ ಈ 15 ಡೇಸ್ ಯಾರಿಗೂ ಅಸ್ಟ್ರಾಲಜರ್ ಆದ್ರೂ ಕೂಡನು ಅವ್ರಿಗೂ ಕೂಡ ಅಷ್ಟು ಫೇವರಬಲ್ ಇರೋದಿಲ್ಲ. ಅವರು ದಶಾಭುಕ್ತಿಗಳ ಮೇಲೆ ಹೋಗುತ್ತೆ. ದಶಾ ಲಾರ್ಡ್ ಚೆನ್ನಾಗಿದ್ರೆ ಇದು ಸೊ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಬಟ್ ರೂಲ್ ಏನು? ಇವೆಂಟ್ ನಡಿಲೇಬೇಕಲ್ವಾ? ಸೊ ಹಾಗಾಗಿ ಇವೆಂಟ್ ನಡೆದೇ ನಡೆಯುತ್ತೆ. ಅದು ರೂಲ್ ಅದು. ಅದು ನೈಸರ್ಗಿಕ ಒಂದು ರೂಲ್ ಆಗಿರುತ್ತೆ. ಸೊ ಹಾಗಾಗಿ. ಸೊ ಬನ್ನಿ ನೆಕ್ಸ್ಟ್ ನಾವು ಕುಂಭದವರಿಗೆ ಹೇಗಿದೆ ನೋಡೋಣ. ಕುಂಭ ಲಗ್ನದವರಿಗೆ ಲಗ್ನದಿಂದ 7ನೇ ಮನೆಯಲ್ಲಿ ಬುಧ ವಿತ್ ಕೇತು ಜೊತೆ ಯಾರು ಬುಧ 5ನೇ ಮನೆ ಅಧಿಪತಿ ಮತ್ತೆ 8ನೇ ಮನೆ ಅಧಿಪತಿ. ಪಿತ್ರಾರ್ಜಿತ ಆಸ್ತಿ, ಸ್ವಯಾರ್ಜಿತ ಆಸ್ತಿ, ಆಸ್ತಿಗೆ ಸಂಬಂಧಪಟ್ಟಂತಹ ಇನ್ವೆಸ್ಟ್‌ಮೆಂಟ್‌ಗಳಾಗಿರಬಹುದು ಅಥವಾ ಸೇಲ್ ಆಗಿರಬಹುದು. ಎರಡರಲ್ಲೂ ತೊಂದರೆಗಳು ತೋರಿಸ್ತಾ ಇದೆ. ಎಚ್ಚರಿಕೆಯಿಂದ ಇರಿ. ಒಂದು ಫ್ಲಾಟ್‌ಗೆ ಅಡ್ವಾನ್ಸ್ ಮಾಡಿರ್ತೀರಾ ಅಥವಾ ಒಂದು ಕನ್ಸ್ಟ್ರಕ್ಷನ್ ಡಿಪಾರ್ಟ್‌ಮೆಂಟ್‌ಗೆ ಕನ್ಸ್ಟ್ರಕ್ಟರ್, ಬಿಲ್ಡರ್ಸ್‌ಗೆ ಅಡ್ವಾನ್ಸ್ ಮಾಡಿರ್ತೀರಾ. ಅವರು ಎಲ್ಲೋ ಹೋಗಿ ಬೇರೆ ಯಾರನ್ನೋ ಕಳಿಸಿ ಬೇರೆ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಆಗಿ, ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಆಗಿ ಪ್ರಾಬ್ಲಮ್ಸ್ ತೋರಿಸ್ತಾರೆ. ಬಿಸ್ನೆಸ್ ವಿಚಾರದಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಆಗಿರ್ಬೋದು, ಪರ್ಸನಲ್ ಪಾರ್ಟ್ನರ್ ಜೊತೆ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಆಗಿರಬಹುದು ಅಥವಾ ಡಿಟ್ಯಾಚ್‌ಮೆಂಟ್ ಆಗೋದು ತೋರಿಸ್ತಾ ಇದೆ. ಎಚ್ಚರಿಕೆಯಿಂದ ಇರಿ. ಸೊ ಈ ಪೀರಿಯಡಲ್ಲಿ ಯಾವುದೇ ಬಿಸ್ನೆಸ್ ಅಗ್ರಿಮೆಂಟ್ ಡೀಲ್ಸ್ ಏನು ಬೇಕಾಗಿಲ್ಲ. ಇಲ್ಲೀಗಲ್ ಏನಾದರೂ ನಡೆಸ್ತಿದ್ದೀರಾ ಅಂದ್ರೆ ಲೈಕ್ ಮನಿ ಟ್ರಾನ್ಸಾಕ್ಷನ್ಸ್, ಬಿಟ್‌ಕಾಯಿನ್ಸ್, ಕ್ಯಾಸಿನೋ ನೀವು ಏನಾದರೂ ಇಲ್ಲೀಗಲ್ ನಡೆಸ್ತಾ ಇದ್ದೀರಾ ಅಂದ್ರೆ ಇಲ್ಲಿ ಲಾಕ್ ಆಗ್ತೀರಾ. ಬಿ ಕೇರ್‌ಫುಲ್. ನೆಕ್ಸ್ಟ್ ಫೈನಲ್ ಆಗಿ ವೆರಿ ಬ್ಯೂಟಿಫುಲ್. ಮೀನ ಲಗ್ನಕ್ಕೆ ಹೇಗಿದೆ? ಮೀನ ಲಗ್ನಕ್ಕೆ ಬುಧ ಚತುರ್ಥಾಧಿಪತಿ ಮತ್ತೆ ಒಂದು ಬಿಸ್ನೆಸ್‌ಗೆ ಕಾರಕ ಅಥವಾ ಪಾರ್ಟ್ನರ್‌ಶಿಪ್‌ಗೆ ಕಾರಕನಾದಂತಹ ಸಪ್ತಮಾಧಿಪತಿ. ಸೊ ಮೀನ ಲಗ್ನದವರಿಗೆ ಎಲ್ಲಿ ಹೋಗ್ತಾ ಇದ್ದಾರೆ ಬುಧ? ಸೊ 6ನೇ ಮನೆಗೆ ಹೋಗ್ತಾ ಇದ್ದಾರೆ. 6ನೇ ಮನೆ ಬುಧ ಇಸ್ ಗುಡ್. ಬಟ್ ಕೇತು ಜೊತೆ ಇರೋದ್ರಿಂದ ಕೋರ್ಟ್ ಕೇಸು, ಲಿಟಿಗೇಷನ್ಸ್ ಇದಕ್ಕೆ ಸಂಬಂಧಪಟ್ಟಂತಹ ನೋಟಿಸ್‌ಗಳಲ್ಲಿ ಎಚ್ಚರಿಕೆಯಿಂದ ಇರಿ. ಹೊಸದಾಗಿ ಯಾವುದೇ ಒಂದು ಅಲಿಗೇಷನ್‌ಗೆ ಸಂಬಂಧಪಟ್ಟಂತಹ ಕೋರ್ಟ್ ಕೇಸ್‌ಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್‌ನ ನೀವು ಹೈಯರ್ ಅಥವಾ ಪ್ರಿಪೇರ್ ಮಾಡಬೇಡಿ, ಹೋಲ್ಡ್ ಮಾಡಿ. ಈ ಮಂತಲ್ಲಿ ಏನಾದರೂ ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೊಳ್ಳೋದು ಇದ್ರೆ ಹೋಲ್ಡ್ ಮಾಡಿ. ಈ 15 ಡೇಸ್ 16 ಡೇಸ್ ಹೋಲ್ಡ್ ಮಾಡಿ ಅಷ್ಟೇ. ಅದಾದ್ಮೇಲೆ ತಗೊಳ್ಳಿ. ಅದಾದ ನಂತರ ಆರೋಗ್ಯಕ್ಕೆ ವಿಚಾರ ಸಂಬಂಧಪಟ್ಟ ಹಾಗೆ ಆರೋಗ್ಯದ ಕಡೆ ಗಮನ ಕೊಡಲೇಬೇಕಾಗುತ್ತೆ. ಸೊ ಯಾರಿಗಾದ್ರೂ ಫ್ಯಾಟಿ ಲಿವರ್ ರಿಲೇಟೆಡ್ ಇಶ್ಯೂಸ್ ಇದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಇಷ್ಟು ವಿಚಾರಗಳು. ಹಾಗೆ ಕನ್ಸೀವ್ ಯಾರಾದ್ರೂ ಟ್ರೈ ಅಥವಾ ಕನ್ಸೀವ್‌ಗೆ ಸಂಬಂಧಪಟ್ಟ ಹಾಗೆ ಪ್ರಯತ್ನಗಳೇನಾದ್ರೂ ಇದ್ರೆ ಖಂಡಿತ ನಿಮ್ಮ ಒಂದು ದೇಹದ ಒಂದು ಸಪೋರ್ಟ್ ಇಲ್ಲದೆ ಇರೋದ್ರಿಂದ ದಶಾಭುಕ್ತಿ ಚೆನ್ನಾಗಿದ್ರೆ ದಶಾಭುಕ್ತಿ ಚೆನ್ನಾಗಿಲ್ಲ, ಇಲ್ಲಿ ಟ್ರಾನ್ಸಿಟ್ ಅಲ್ಲೂ ಚೆನ್ನಾಗಿಲ್ಲ ಅಂದ್ರೆ 15 ಡೇಸ್ ಸ್ವಲ್ಪ ಡಿಸಿಷನ್‌ನ ತಗೊಳ್ಳಿ. ಸೊ ಮೀನ ಲಗ್ನದವರಿಗೆ ಚತುರ್ಥಾಧಿಪತಿ ಶಿಸ್ತಲ್ಲಿ. ಸೊ ಹಾಗಾಗಿ ಲೋನ್ಸ್, ಪ್ರಾಪರ್ಟಿ ಮೇಲೆ ಲೋನ್ಸ್ ಏನಾದರೂ ಮಾಡಬೇಕು ಅಂತಿದ್ರೆ ಅಥವಾ ಮನೆ ಕನ್ಸ್ಟ್ರಕ್ಷನ್‌ಗೆ ಅಥವಾ ಕನ್ಸ್ಟ್ರಕ್ಷನ್ ಆಲ್ರೆಡಿ ಆಗಿದೆ, ಗೃಹ ಪ್ರವೇಶಗಳು ಅಥವಾ ಕನ್ಸ್ಟ್ರಕ್ಷನ್ ಸ್ಟಾಪ್ ಆಗಿದೆ, ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿದೆ, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕು. ಸೊ ಎಲ್ಲವೂ ಹೋಲ್ಡ್ ಮಾಡಿ. ಮದುವೆಗೆ ಸಂಬಂಧಪಟ್ಟ ಹಾಗೆ ಮದುವೆಗೆ ಹುಡುಗಿನ ನೋಡ್ತಿದ್ದೀರಾ, ಹುಡುಗನ ನೋಡ್ತಿದ್ದೀರಾ, ಮ್ಯಾಚ್ ಮೇಕಿಂಗ್ ಆಗ್ತಾ ಇದೆ. ಸೊ ಇದೆಲ್ಲವೂ ನಡೀತಿದೆ ಅಂದಾಗ ಈ 15 ದಿವಸ ತಟಸ್ಥರಾಗಿ ಮುಂದಿನ ಈ ದಿನಗಳಲ್ಲಿ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಮಾತುಕತೆ ಅಥವಾ ಸೊ ಅದೇನು ಮದುವೆಗೆ ಸಂಬಂಧಪಟ್ಟಂತಹ ವಿಚಾರಗಳಿರುತ್ತೆ ಅದು. ಇದಿಷ್ಟು ಬುಧ ಗ್ರಹರು ಸೊ ಸಿಂಹರಾಶಿ ಪ್ರವೇಶ ಆಗ್ತಾ ಇರೋದ್ರಿಂದ ಗೋಚಾರದಲ್ಲಿ ಹೇಗೆ ನಾವು ಅಲರ್ಟ್ ಆಗಿರಬೇಕು ಅಂತ ಹೇಳಿ. ಹಾಗೆ ಬುಧ ಬಂದು ಬಿಸ್ನೆಸ್‌ಗೆ ಕಾರಕ ಕೂಡ, ಈ ಎಲ್ಲ ಆಪ್ಸ್‌ಗೆ ಕಾರಕ ಕೂಡ, ರಾಹು ಕೂಡ ನೋಡ್ತಾ ಇದ್ದಾರೆ. ಖಂಡಿತ ಈ ಫೋನ್ ಪೇ, ಗೂಗಲ್ ಪೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈ ಒಂದು ಕ್ಯೂರಿಯಾಸಿಟಿ ಬಂತಲ್ವಾ ಈ ಹಿಂದೆ 2 ಮಂತ್ ಬ್ಯಾಕು. ಸೊ ಅದಕ್ಕೊಂದು ಆ ಒಂದು ಗೊಂದಲ ಎಲ್ಲ ಕ್ಲಿಯರ್ ಆಗಿ ಎಂಡ್ ಆಗುತ್ತೆ ಹಾಗಾಗಿ. ಅಂಡ್ ನ್ಯೂಸ್‌ಗೆ ಸಂಬಂಧಪಟ್ಟ ಹಾಗೆ
ಸೊ ಕೆಲವೊಮ್ಮೆ ಅನ್ವಾಂಟೆಡ್ ನ್ಯೂಸ್‌ಗಳು ಕೂಡ ಪ್ರಸಾರ ಆಗುವ ಸಾಧ್ಯತೆ ಇದೆ. ಯಾವ ವಿಚಾರವಾಗಿ? ಮೂವಿ ಡಿಪಾರ್ಟ್‌ಮೆಂಟ್‌ಗೆ ಸಂಬಂಧಪಟ್ಟಂತಹವರ ಬಗ್ಗೆ ಆಗಿರಬಹುದು, ಮಕ್ಕಳ ವಿಚಾರ, ಸ್ಪೋರ್ಟ್ಸ್‌ಗೆ ಸಂಬಂಧಪಟ್ಟಂತಹ ವಿಚಾರ, ಗುರುಗಳ ವಿಚಾರ, ಹಾಗೆ ಬಿ ಕೇರ್‌ಫುಲ್ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ 24 ಅವರ್ಸಲ್ಲಿ ನಿಮ್ಗೆ ಪರಿಹಾರ ಆಗುತ್ತೆ. ಈ ತರ ಎಲ್ಲ ಏನು ಅಡ್ವರ್ಟೈಸ್‌ಮೆಂಟ್ಸ್ ಕೊಡ್ತಾರೆ, ಯಾರು ಮೋಸ ಹೋಗ್ಬೇಡಿ. 24 ಅವರ್ಸಲ್ಲಿ ವರ್ಕ್ ಆಗುವಂತಹ ರೆಮಿಡಿ ಯಾವುದು ಇಲ್ಲ. ಬ್ಯಾಡೇ ಇದೆ ಹೊರತು ಗುಡ್ ಅಂತೂ ಇರೋದಿಲ್ಲ. ತಾಂತ್ರಿಕ ಪರಿಹಾರಗಳು, ಸೊ ಇವು ಎಲ್ಲ ಏನಾದ್ರು ಮಾಡ್ತಾ ಇದ್ದೀರಾ ಅಂದ್ರೆ 2 ಸಾರಿ ಯೋಚನೆ ಮಾಡಿ. ಅದಾದ್ಮೇಲೆ ಬರ್ಬೇಡಿ. ಈ ಗುರುಗಳಿಂದ ಹೀಗಾಯ್ತು, ಆ ಗುರುಗಳಿಂದ ಹಾಗಾಯ್ತು ಅಂತ ಹೇಳಿ. ಕ್ಲಿಯರ್ ಅಲ್ವಾ? ಹಾಗಾಗಿ ಬೆಟರ್ 15 ಡೇಸ್ ಯಾವುದೇ ಹೊಸ ನಿರ್ಧಾರಗಳು ಬೇಡ. ಹೊಸ ಶಾಪಿಂಗ್ ಆಗಿರಬಹುದು, ಮನೆಗೆ ಸಂಬಂಧಪಟ್ಟಂತಹ ಸೊ ಫೀಸ್ ಅಥವಾ ಡಿಲೇ ಪೇಮೆಂಟ್‌ಗಳು, ಇಎಂಐಗಳು, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಸಮ್‌ಟೈಮ್ಸ್ ಇಎಂಐ ಪೇ ಮಾಡಿರ್ತೀರಾ, ಆದ್ರೂ ನಿಮ್ಗೆ ಅದು ರಿಪೋರ್ಟ್ ತೋರಿಸ್ತಾ ಇರಲ್ಲ. ಈ ತರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಈವನ್ ಬ್ಲಡ್ ಚೆಕಪ್‌ಗೆ ಹೋದ್ರುನು ರಿಪೋರ್ಟಲ್ಲಿ ಸಮಥಿಂಗ್ ಪ್ರಾಬ್ಲಮ್. ಮೇ ಬಿ ಬೈ ಮಿಸ್‌ಮ್ಯಾಚ್ ಬಿಕಾಸ್ ಆಫ್ ದಿಸ್. ಸೊ ಕೇತು ಇರೋದ್ರಿಂದ ದಟ್ ಬ್ಲಾಂಕ್ ಆಗುತ್ತೆ. ಮೈಂಡ್ ಬ್ಲಾಂಕ್ ಆಗುತ್ತೆ. ಬುಧನಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ. ಅಗೈನ್ ಬುಧ ಇಸ್ ದ ಕಾರಕ ಫಾರ್ ಕಿಡ್ಸ್. ಸೊ ಮಕ್ಕಳ ಆರೋಗ್ಯದ ವಿಚಾರದಲ್ಲೂ ಕೂಡ ಗಮನ ಕೊಡಬೇಕಾಗುತ್ತೆ. ತೊದಲು ಮಾತು ಅಥವಾ ಮಾತು ಸರಿಯಾಗಿ ಬರ್ತಾ ಇಲ್ಲ. ಈ ಒಂದು ಮಕ್ಕಳ ಜೊತೆ ವಿಚಾರದಲ್ಲೂ ನೀವು ಗಮನ ಹರಿಸಬೇಕಾಗುತ್ತೆ. ಸೊ ಇದಿಷ್ಟು ವಿಚಾರಗಳು ಬುಧ ಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ. ನಿಮ್ಮ ವೈಯಕ್ತಿಕ ಜಾತಕ ತುಂಬಾ ಜನರ ಹತ್ರ ಕೇಳಿ ಕೇಳಿ ಸಾಕಾಗಿದೆ ಮೇಡಮ್. ಜ್ಯೋತಿಷ್ಯನೇ ವೇಸ್ಟ್, ಜ್ಯೋತಿಷ್ಯ ಎಲ್ಲ ಸುಳ್ಳು ಅನ್ನೋರು ಕೇಳ್ಬೇಡಿ. ಇಲ್ಲ, ನಮ್ಗೆ ನಂಬಿಕೆ ಇದೆ. ಖಂಡಿತ ಏನೋ ಒಂದು ಪರಿಹಾರ ಅಥವಾ ಏನೋ ಒಂದು ದಾರಿ ಸಿಗುತ್ತೆ ಅನ್ನೋ ಹಾರೋಸ್ಕೋಪ್ ಚೆಕ್ ಮಾಡ್ಕೋಬೇಕು ಅನ್ನೋರು ಡೇಟ್ ಆಫ್ ಬರ್ತ್ ಟೈಮಿಂಗ್ಸು ಕರೆಕ್ಟ್ ಆಗಿದ್ರೆ ಮಾತ್ರ ಕನ್ಸಲ್ಟ್ ಮಾಡಿ. ನಿಮ್ಗೆ ಫೀಸ್ ಓಕೆ ಆಗಿ ಎಸ್ ಅಂದಾಗ ಮಾತ್ರ ಕಾಲ್ ಮಾಡಿ. ಸುಮ್ಮನೆ ದಯವಿಟ್ಟು ಕಾಲ್ ಮಾಡಬೇಡಿ. ಹಾಗೆ ಮಕ್ಕಳ ವಿಚಾರದಲ್ಲಿ ಅಲರ್ಟ್ ಆಗಿರಿ. ನಿಮ್ಗೆ ಜಾತಕ ಗೊತ್ತು, ನನಗೆ ಜ್ಯೋತಿಷ್ಯದ ಬಗ್ಗೆ ಅರಿವಿದೆ, D1, D9, D10 ಗೊತ್ತಾಗ್ತಾ ಇಲ್ಲ, D60 ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಖಂಡಿತ ನೀವು ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿಕೊಳ್ಳಬಹುದು. ಸೊ ಇದಿಷ್ಟು ವಿಚಾರಗಳು. ಸೊ ನ್ಯೂಮರಾಲಜಿ ಕ್ಲಾಸಸ್ ಪ್ರತಿ ತಿಂಗಳು ಇರುತ್ತೆ. ಸೊ ಖಂಡಿತ ನ್ಯೂಮರಾಲಜಿಯನ್ನು ಪ್ರೊಫೆಷನಲ್ ಆಗಿ ಅರ್ನ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಯಾರಿಗಾದ್ರೂ ಇದ್ರೆ ಜಾಯಿನ್ ಆಗಬಹುದು. ಇದಿಷ್ಟು ವಿಚಾರಗಳು. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರಗಳು. ಧನ್ಯವಾದಗಳು.